ಇನ್ಯಾವ ಕಾಲಕ್ಕೆ ಹುಡ್ಕೋದು? ಸರ್ 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 ಯಾರೋ ನೀನು? ಸರ್ ನನ್ನ ಹೆಸರು ವಿನಯ್ ಅಂತ. ನಾನು ಹಾರ್ಟಿಕಲ್ ಸ್ಟೂಡೆಂಟ್ ಸರ್. ಕಾರ್ಪೊರೇಟರ್ ವೇದವ್ಯಾಸ್ ಭಟ್ರನ್ನ ದಯಾನಂದರಾವ್ ಕೊಲೆ ಮಾಡಿ ನನ್ನ ಕಣ್ಣಾರ ನೋಡಿದೆ ಸರ್. ಸರ್ ಸರ್ ಈ ವಿಷಯದ ಪರವಾಗಿ ನೀವೆಲ್ಲ ಕರೆದ್ರು ನಾನು ಒಂದು ಸಾಕ್ಷಿ ಹೇಳ್ತೀನಿ ಸರ್. ದಯಾನಂದರಾವು ಭಟ್ರನ್ನ ಕೊಲೆ ಮಾಡಿದ್ರ? ಹೌದು ಸರ್. ಎಲ್ಲಿ? ಟ್ಯಾಂಕ್ ಬಂಡ್ ರೋಡಲ್ಲಿ ಸರ್. ಬನ್ನಿ ಸರ್ ತೋರಿಸ್ತೀನಿ. ನೋ ಸತ್ಯಮೂರ್ತಿ ಸರ್. ಇವ್ನು ಇಲ್ಲೇ ಕೂರಿಸಿರಿ, ಹೊರಗಡೆ ಬಿಡಿಬೇಡಿ. ನಾನು ಈಗಲೇ ಬಂದೆ. ಆಯ್ತು ಸರ್, ಕೂತ್ಕೊಳ್ಳಿ. ಏನೋ ನಡೀತಾ ಇದೆ ನೋಡಪ್ಪ ವಿನಯ್, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯಾನಂದರಾಯರೇ ಕೊಲೆ ಮಾಡಿದ್ರು ಅಂತ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಯಾಕೆ ಸರ್ ಈಗ ಹೇಳ್ತಿದ್ದೀರಾ? ನೀನ್ ಇನ್ನೂ ಸ್ವಲ್ಪ ತಿಲ್ಲೇ ಕೂತಿದ್ರೆ ನಿನ್ ಕೊಲೆ ನೋಡಕ್ಕಿಲ್ಲಿ ಯಾರೂ ಇರೋದಿಲ್ಲ. ಹೊರಟೋಗು. ಕಾನೂನು ಕಾಪಾಡಬೇಕಾಗಿರೋ ನೀವೇ ನ್ಯಾಯ ನೀತಿ ಸತ್ಯ ಧರ್ಮನ ಕಾಲಿಂದ ತುಳಿದು ವಸ್ಕಾಗ್ತಿದ್ರಲ್ಲ ಸರ್. ಆ ನ್ಯಾಯ ನೀತಿ ಧರ್ಮನ ನಿಮ್ಮಂತಹ ಯುವ ಶಕ್ತಿಗಳೇ ಕಾಪಾಡ್ಲಿ ಅಂತ ಒಂದೇ ಒಂದು ಆಸೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊರಟೋಗು. ನೋ, ನಾನು ಹೋಗೋದಿಲ್ಲ ಸರ್. ವಿನಯ್, ನೀನು ಹೊರಟೋಗು. ನೋ ಸರ್, ನನ್ನ ಕಂಪ್ಲೇಂಟ್ ತಗೊಳ್ಳೋರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ. ವಿನಯ್, ನೀನ್ ನನ್ನ ಮಗನ್ ಥರ ಇದೀಯಪ್ಪ. ಆ ಇನ್ಸ್ಪೆಕ್ಟರ್ ಒಳ್ಳೆಯವನಲ್ಲ, ರಾಕ್ಷಸ ಅವನು. ದಯವಿಟ್ಟು ನೀನು ಹೊರಟೋಗಪ್ಪ. ಅವನೇನ್ ಸಾಯಿಸ್ಬಿಡ್ತಾನೆ, ಬರೀ ಅವನೇನ್ ಕೊಂದ್ಬಿಡ್ತಾನೋ. ಪ್ಲೀಸ್ ದಯವಿಟ್ಟು ಹೋಗಪ್ಪ, ಪ್ಲೀಸ್. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್, ಬರ್ತೀನಿ ಸರ್. ಸರ್, ನಾನ್ ನಿಮ್ ಜೊತೆ ಇರೋದನ್ನ ಹುಡುಗ ನೋಡ್ಬಿಟ್ಟಿದ್ದೇನೆ. ಈಗ ನಾನೇನ್ ಮಾಡ್ಲಿ? ಅಣ್ಣ ಅಣ್ಣ ಅಣ್ಣ, ನಿನ್ನ ಅಕ್ಕನ್ ಎಷ್ಟು ಸಲ ಹೇಳಿದೆ ನಿಮ್ ಮಲಗಿದಾಗ ಎಬ್ಬಿಸ್ಬೇಡ ಅಂತ. ದಯಾನಂದ ಫೋನ್ ಮಾಡಿದ್ದಾರೆ. ಏನಂತೆ ಅವನ ಅಕ್ಕನ್? ಅಯ್ಯೋ
ಏನಿದಲ್ಲ ನಿಮ್ಗೋಸ್ಕರ ಹಗಲು ರಾತ್ರಿ ರಕ್ತ ಬೆವರು ಸುರಿಸಿದ ಮಹಾತ್ಮನ ಅನ್ಯವಾಗಿ ಕೊಂಡ್ಬಿಟ್ರಲ್ಲ ಮನುಷ್ಯನೇ ನೀವು ಬುದ್ಧಿ ಹಾಲು ಕೊಡೋ ತಾಯಿ ಇದೆ ಕತ್ತರಿಸೋಷ್ಟು ನೀಚರಲ್ಲ ಬುದ್ಧಿ ನಾವು. ಹೇ ಆಫೀಸರ್, ರಾತ್ರಿ ಎಲ್ಲ ಪ್ರಶಾಂತವಾಗಿದ್ದೀರಿ, ಈಗ ಸ್ಮಶಾನ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತಿದ್ದೆ ನಿಮ್ ಡಿಪಾರ್ಟ್ಮೆಂಟ್? ಮೈ ಅಂತ ಸೈರನ್ ಹಾಕೊಂಬಂದು ಗರುಡ್ ಗಂಬ ನಿಂತ್ಬಿಟ್ಟು ಆಗೋಯ್ತೇನ್ರಿ? ಆಗಿದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಶವ ಸಂಸ್ಕಾರಕ್ಕೆ ಏನೇನ್ ಬೇಕು ಎಲ್ಲ ಏರ್ಪಾಡು ಮಾಡ್ಬಿಡು. ಜಸ್ಟ್ ಮಿನಿಟ್ ಮಿಸ್ಟರ್ ದಯಾನಂದ್ ರಾವ್, ನನ್ ಸೈರನ್ಗಿಂತ ನಿಮ್ ಸೈಲೆನ್ಸರ್ ಪೈಪೆ ಬಹಳ ಜೋರಾಗಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಆಫೀಸರ್, ಡೋಂಟ್ ಶೌಟ್. ನೀವ್ ಹೇಳಿದ್ನೆಲ್ಲ ಮಾಡೋದಕ್ಕೆ ನೀವೇನ್ ಮಹಾರಾಜರು ಅಲ್ಲ, ಇವ್ರುಗಳೆಲ್ಲ ನಿಮ್ ಗುಲಾಮ್ರು ಅಲ್ಲ. ಆಫೀಸರ್, ಎಸ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್. ಸರಿ ಸರ್. ನೋ ಆಫೀಸರ್, ಪವಿತ್ರವಾಗಿರೋ ಈ ದೇಹನ ಪೋಸ್ಟ್ ಮಾರ್ಟಮ್ ಅನ್ನೋ ನೆಪದಲ್ಲಿ ತುಂಡು ತುಂಡ ಕತ್ತರಿಸಿ ಅಪವಿತ್ರ ಮಾಡಕ್ ನಾನು ಬಿಡಲ್ಲ. ಐ ವಾಂಟ್ ಪರ್ಮಿಟ್ ಯು ಫಾರ್ ದಟ್. ಪರ್ಮಿಷನ್ ಕೊಡೋದಕ್ಕೆ ನೀನ್ ಯಾರು? ಈ ಕೊಲೆ ಪ್ರಕರಣದಲ್ಲಿ ಪವಿತ್ರವಾದವ್ರ ಕೈವಾಡ ಇದೆಯೋ ಅಪವಿತ್ರವಾದವ್ರ ಕೈವಾಡ ಇದೆಯೋ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ತೀನಿ. ದಯಾನಂದ್ ರಾವ್, ಎಷ್ಟು ಸಾರಿ ಹೇಳಿದ್ದೀನಿ ಕೊಲೆ ಮಾಡಿದ್ಮೇಲೆ ಸಾಕ್ಷಿನ ಉಳಿಸಬಾರ್ದು ಅಂತ. ಆದ್ರೆ ನೀನು ಶೋಭರಾಜ್, ತಪ್ಪು ಮಾಡ್ಬಿಟ್ಟೆ. ಹೇಗಾರ ಮಾಡ ಸಾಕ್ಷಿನ ಫಿನಿಶ್ ಮಾಡು. ಯಾರ ಹುಡುಗ? ಇವನೇ RC ಕಾಲೇಜ್ ಸ್ಟೂಡೆಂಟ್, ಹೆಸರು ವಿನಯ್ ಅಂತ, ವಾಸ RCS ಹಾಸ್ಟೆಲ್. ಕಂಜೂಟ್. ವಿನಯ್ ಎಲ್ಲಿ? ನನ್ಗೆ ಗೊತ್ತಿಲ್ಲಣ್ಣ, ನಿಜವಾಗ್ಲೂ ಗೊತ್ತಿಲ್ಲಣ್ಣ. ಅವನ ಹಾಸ್ಟೆಲ್ಗೆ ಬಂದು 3 ದಿವಸ ಆಯ್ತಣ್ಣ. ಹೌದಣ್ಣ, 3 ದಿವಸ ಆಯ್ತು ಬಂದು. ಅವನ ಅಕ್ಕನ್ ವಿನಯ್ ಬಂದ್ರೆ ನನ್ನ ಹತ್ರ ಕಳಿಸು. ನನಗೆ ವಿನಯ್ ಬೇಕು. ಸರ್, ಇಟ್ಸ್ ಟೋಟ್ಲಿ ಎ ಪ್ರೀ ಪ್ಲಾನ್ ಮರ್ಡರ್. ವಾಟ್ ಡು ಯು ಮೀನ್? ಎಸ್ ಸರ್, ಗುಂಪುಕರ್ಷಣೆ ಆಗಿರೋದು ರಾತ್ರಿ 12ರಿಂದ 1 ಗಂಟೆ ಒಳಗೆ. ಬಟ್ ವೇದವ್ಯಾಸ್ ಭಟ್ರು ಕೊಲೆ ಆಗಿರೋದು ರಾತ್ರಿ 9:30ರಿಂದ 10 ಗಂಟೆ ಒಳಗೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆಫೀಸರ್, ಈ ಏರಿಯಾ ಪೊಲೀಸ್ನವರು ರಾತ್ರಿ 9 ಗಂಟೆಯಿಂದ 12 ಗಂಟೆವರೆಗೂ ಯಾವುದೇ ವಿಧವಾದ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಡೇ ಟು ಡೇ ರಿಪೋರ್ಟ್ ಬುಕ್ನಲ್ಲಿ ಬರೆದಿದ್ದಾರೆ. ಅಲ್ಲೇ ನನಗೂ ಡೌಟ್ ಬರ್ತಾ ಇರುತ್ತೆ ಸರ್. ಬಟ್ ವಿತ್ ಇನ್ ಅ ಶಾರ್ಟ್ ಟೈಮ್ ಅಪರಾಧಿಗಳು ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಗುಂಪು ಘರ್ಷಣೆಯಲ್ಲಿ ಕಾರ್ಪೊರೇಟರ್ ವೇದವ್ಯಾಸ್ ಬಿಟ್ರ ಸಾವು. ಇದು ಸುಳ್ಳು. ವಿನಯ್, 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 ಸರ್, ಒಂದ್ ಸೆಕೆಂಡ್. ವಿನಯ್, God. ವಿನಯ್, ಡಾಕ್ಟರ್, ಏನಾಯ್ತು ಡಾಕ್ಟರ್? ಆಕ್ಸಿಡೆಂಟ್ ಆಗಿ ನರಳ್ತಾ ಬಿದ್ದಿದ್ದೀವ್ನ ದಯಾನಂದ್ ರಾವ್ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಅಷ್ಟರಲ್ಲಿ ಅವ್ನು ಸತ್ತೋಗಿದ್ದ. ನೋ, ಇದು ಆಕ್ಸಿಡೆಂಟ್ ಅಲ್ಲ,
10 ನಿಮಿಷದಿಂದ ಚೆನ್ನಾಗಿದ್ದ ವ್ಯಕ್ತಿನ ಆ ದಯಾನಂದರಾವ್ ಕಾರಲ್ಲಿ ಹೊಡೆದು ಎತ್ತಾಕೊಂಡು ಬಂದಿದ್ದನ್ನ ನಾನು ನನ್ನ ಕಣ್ಣಾರ ನೋಡಿದೆ ಡಾಕ್ಟರ್. ರೇ ಮಿಸ್ಟರ್, ಯಾರನ್ನು ನೋಡ್ಬಿಟ್ಟು ಬಂದಿಲ್ಲಿ ಹುಚ್ಚುಚ್ಚ ಮಾತಾಡ್ಬೇಡ್ರಿ. ಇದು ಹಾಸ್ಪಿಟಲ್. ಗೆಟ್ ಔಟ್. ಅದಲ್ಲ ಸರ್. ರೇ, ಹೋಗ್ತಿರಾ ಇಲ್ಲ ಕತ್ತಿಟ್ಟು ತಳ್ಳೋ. ಬೇಡಿ ಸರ್. ಮೂವ್. ವಿನಯ್, ವಿನಯ್, ವಿನಯ್. ಸರ್ ಸರ್ ಸರ್, ನನ್ನ ಸ್ಟೂಡೆಂಟ್ ವಿನಯ್ನ ದಯಾನಂದರಾವ್ ಅವ್ರು ಸಾಯಿಸ್ಬಿಟ್ರು. ವಾಟ್? ದಯಾನಂದ್ ರಾವ್? ಹೌದು ಸರ್, ನನ್ನ ಕಣ್ಣಾರ ನೋಡಿದೆ. ರೇ ಮಿಸ್ಟರ್, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು ತಾನೆ? ಗೊತ್ತು ಸರ್, ನನಗೆ ಚೆನ್ನಾಗಿ ಗೊತ್ತು. ದಯಾನಂದ್ರ ಅವರು ಬೇರೆ ಯಾರು ಅಲ್ಲ ಸರ್, ನಮ್ಮ ಭಾವ, ನನ್ನ ಸ್ವಂತ ಅಕ್ಕನ ಗಂಡ ಸರ್. ಬೇಕಾದ್ರೆ ನಾನೇ ಕೋರ್ಟ್ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಗುಡ್. ಸ್ಟೇಷನ್ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಬನ್ನಿ ಸರ್. ಬನ್ನಿ. ಅತಿ ಸೈನ್ ಹಾಕಿ. ಸರ್, ಏನ್ ಸರ್ ಇದು? ಆಕ್ಸಿಡೆಂಟ್ ಅಂತ ಬರೆದಿದ್ದೀರಾ? ಅದು ಆಕ್ಸಿಡೆಂಟ್ ಅಲ್ಲ ಸರ್, ಕೊಲೆ. ಕೊಲೆ ಸರ್, ನಾ ಕಣ್ಣಾರೆ ನೋಡಿದೆ. ಅದ್ ನನಗೂ ಗೊತ್ತು. ಮುಚ್ಕೊಂಡು ಸೈನ್ ಹಾಕು. ಇಲ್ಲ ಸರ್, ನಾ ಸೈನ್ ಹಾಕಲ್ಲ. ಹೇಯ್, ನೀನ್ ಕಂಪ್ಲೇಂಟ್ ಕೊಡಕ್ ಬಂದಿರೋದು ಯಾರ ಮೇಲೆ ಗೊತ್ತೇನೋ? ಈ ಊರಿನ ಗಣ್ಯ ವ್ಯಕ್ತಿಗಳ ಮೇಲೆ. ಹಾಕೋ ಸೈನು. ಏನ್ ಸರ್ ಇದು? ಗಣ್ಯ ವ್ಯಕ್ತಿ ಅನ್ಸ್ಕೊಂಡ್ರೆ ಏನಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದಾ? ಹಾಕೋ ಸೈನು. ಇಲ್ಲ ಸರ್, ಇದನ್ನ ಚೇಂಜ್ ಮಾಡಿ ನಾ ಸೈನ್ ಹಾಕೋ ಸೈನು. ನೋ ಸರ್, ನಾ ಸೈನ್ ಸೈನ್ ಹಾಕಲ್ವಾ? ಇಲ್ಲ ಸರ್. ಸರ್ ಸರ್, ಹೊಡಿಬಿಡಿ ಸರ್, ಹೊಡಿಬಾರ್ದು ಸರ್. ಸೈನ್ ಹಾಕ್ತೀಯೋ ಇಲ್ವೋ? ಇಲ್ಲ ಸರ್. ಬೇಡಿ ಸರ್. ಸೈನ್ ಹಾಕಲ್ವೇನೋ? ಹಾಕಲ್ಲ ಸರ್. ಸೈನ್ ಹಾಕಲ್ಲ ಅಂದ್ರೂ ಮಗನೇ ಸಾಯ್. ಚಲನ ಸ್ಟಾಪ್ ಇಟ್, ಸ್ಟಾಪ್ ಇಟ್. ಸಾಕ್ಷಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಸರ್, ನಾನು ನಿಮ್ದೇ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್. ನೀನೊಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ? ಹೊಡೆದು ಡ್ಯೂಟಿ ಮಾಡೋ ಪ್ಯೂಟ್ ನನ್ನ ಮಗ ನೀನು. ರೆಸ್ಪಾನ್ಸಿಬಲ್ ಪದದ ಅರ್ಥ ಗೊತ್ತಾ ನಿಂಗೆ? ನಾ ಕಂಡ್ಕಂಡು ರುಚನೆಕ್ಕೋ ನಿಮ್ಮಂಥವ್ರಿಗೆ ಎಲ್ಲಿ ಗೊತ್ತಾಗ್ಬೇಕು? ಸರ್, ದಯಾನಂದ್ರ ವಿನಯ್ನ ಅನ್ಯಾಯವಾಗಿ ಕೊಂದ್ಬಿಟ್ಟ ಸರ್. ಅವರನ್ನು ಸುಮ್ಮನೆ ಬಿಡಬೇಡಿ ಸರ್, ಬಿಡಬೇಡಿ ಸರ್. ಇಟ್ಸ್ ಆಲ್ ರೈಟ್, ಕಮ್ ಆನ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತವಾಗಿ ಹೇಳ್ತೀನಿ ಸರ್. ಗುಡ್. ಸತ್ಯಮೂರ್ತಿ, ಎಸ್ ಸರ್. ಕಂಪ್ಲೇಂಟ್ ತೊಗೊಳ್ಳಿ. ಸರಿ ಸರ್. ಆಫೀಸರ್, 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 ಚೆನ್ನಾಗಿರಲ್ಲ ನೋಡಿ. ನಿಮ್ಮಂಥ ಪೊಲೀಸ್ನವರು ಖಾಕಿ ಹಾಕೊಂಡು ಸುಳ್ಳೆ ತರ ನಡ್ಕೊಳ್ಳೋದ್ರಿಂದಾನೇ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನ ರೆಡ್ ಲೈಟ್ ಏರಿಯಾ ಹೋಲಿಸ್ತಾ ಇರೋದು. Bastards. ದಯಾನಂದ್ ರಾವ್. ಆಫೀಸರ್, ಗೂಳೆ ನುಗ್ದಾಗ ಮನೆ ಒಳಗೆ ನುಗ್ತಾ ಇದ್ದೀರಲ್ಲ, ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಮಿಸ್ಟರ್ ದಯಾನಂದ್ ರಾವ್, ಯು ಆರ್ ಅಂಡರ್ ಅರೆಸ್ಟ್. ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ನುಗ್ಗಿದ್ದು ಅಲ್ದೆ ನನ್ ಮುಂದೆನೆ ಅರೆಸ್ಟ್ ಮಾಡ್ತೀನಿ ಅಂತೀರಾ? ಹುಚ್ಚ ನಾಯಿ ಮನೆಯೊಳಗೆ ಇದ್ಬಿಟ್ರೆ ಕಾರ್ಪೊರೇಷನ್ ಅವರು ಮನೆಗೆ ನುಗ್ಗಿ ಹೊಡೆದು ಎಳ್ಕೊಂಡು ಹೋಗದೆ ಸುಮ್ಮನೆ ಬಿಡ್ತಾರಾ? ಆಫೀಸರ್, ಮೈಂಡ್ ಯೋರ್ ಬ್ಲಡಿ ಟಂಗ್. ಡೋಂಟ್ ಶೌಟ್, ಡೋಂಟ್ ಶೌಟ್. ನೀನೊಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಲ್ವಾ? ನಾನು ಇಷ್ಟಲ್ಲೇ ಪ್ರೂವ್ ಮಾಡ್ತೀನಿ ನೀನೊಬ್ಬ ಗೋಮುಖ ವ್ಯಾಗ ಅಂತ. ಆಫೀಸರ್, ಯಾರನ್ನೇ ಅರೆಸ್ಟ್ ಮಾಡ್ಬೇಕಾದ್ರೂ ಅರೆಸ್ಟ್ ವಾರೆಂಟ್ ತರಬೇಕು ಅನ್ನೋದು ಗೊತ್ತಿದ್ಯಾ? ಕ್ರಿಮಿನಲ್ ಲಾಯರ್ ಮಿಸಸ್ ಶಾರದಾ ದೇವಿ, ನೀವೀ ಮಹಾವ್ಯಕ್ತಿಯ ಧರ್ಮಪತ್ನಿ ಅಂತ ಗೊತ್ತಿದ್ದು ಅರೆಸ್ಟ್ ವಾರೆಂಟ್ ಇಲ್ಲದೆ ಬರೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ತರ ಫೂಲ್ಸ್ ಅಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಮ್ಮ ಯಜಮಾನ್ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಶೂರ್, ವೈ ನಾಟ್. ನಿಮ್ ಯಜಮಾನ್ರು, ಐ ಮೀನ್ ಮಿಸ್ಟರ್ ದಯಾನಂದ್ ರಾವ್, ಒಬ್ರು ಕಾಲೇಜ್ ಸ್ಟೂಡೆಂಟ್ ನ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ? ಇದೆ. ಸಾಕ್ಷಿ ಬೇರೆ ಯಾರು ಅಲ್ಲ, ನಿಮ್ಮ ತಮ್ಮ ರಘು. ನನ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಿಯಲ್ಲ, ಅಯ್ಯೋ ಪಾಪಿ, ನಾನು ಹಿಂಗೆ ಏನೋ ಅನ್ಯಾಯ ಮಾಡಿದ್ದೆ? ಕಣ್ಣಾರೆ ಕಂಡಿದ್ದನ್ನ ಹೇಳಿ ತಪ್ಪಕ್ಕ. ಅಕ್ಕ, ಭಾವ ನೀವು ನಾವು ತಿಳ್ಕೊಂಡ ಹಾಗೆ ದೇವರಲ್ಲ, ದೇವರಲ್ಲ, ಅವರೊಬ್ಬ ಕೊಲೆಗಾರ. ಏಕೋಪ, ನಿನಗೆ ಜನ್ಮ ಕೊಟ್ಟವ್ ನಾನು, ನನಗೇನಾದ್ರೂ ಅನ್ನೋ ಚಿಂತೆ ಇಲ್ಲ. ಆದ್ರೆ ಈ ಮನೆಯ ಸುಖ ಸಂತೋಷಕ್ಕಾಗಿ ತನ್ನ ಪ್ರಾಣನೇ ಒತ್ತೆ ಇಟ್ಟ ಆ ಮಹಾನ್ ವ್ಯಕ್ತಿಗೆ ಏನಾದ್ರೂ ಅಂದ್ರೆ ನಿನ್ನ ನಾಲಿಗೆ ಸೆಳೆಬಿಟ್ಟೇನು. ಅಪ್ಪ, ಲೋ ಇಡಿಯಟ್, ತಿನ್ನಕ್ಕೂ ಗತಿ ಇಲ್ಲದೆ ಇರೋವಾಗ ದೇವರಾಗಿ ಬಂದು ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ನನ್ನನ್ನು ಡಾಕ್ಟರ್ ಆಗಿ ಮಾಡಿ
ನಿನ್ನನ್ನ ಲೆಕ್ಚರರ್ ಆಗಿ ಮಾಡಿ ಈಗ ಪುಟ್ಟಿ ಮದುವೆಗೆ ಸಹಾಯ ಮಾಡ್ತಿರೋ ಬಾವನ್ನ ಕೊಲೆಗಾರ ಅಂತೀನೋ ಲೋಫರ್. ಅಣ್ಣ ಸ್ವಲ್ಪ ನನ್ನ ಮಾತನ್ನ ಅರ್ಥ ಮಾಡ್ಕೊ. ರಘು, ನಾನ್ ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವೇನೋ? ದಯವಿಟ್ಟು ನನ್ ಬಾಳನ್ ಹಾಳು ಮಾಡ್ಬೇಡ್ವೋ. ಕಂಪ್ಲೇಂಟ್ ವಾಪಸ್ ತಗೊಳ್ಳೋ. ನೀವ್ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ? ಇನ್ನೂ ನಿನ್ನ ಮಾತು ಕೇಳ್ತಾ ನಿಂತ್ರೆ ಮನೆ ಹಾಳಾಗಿ ಹೋಗುತ್ತೆ. ಲೋ ರಘು, ನೋಡು ನಿನ್ ತಂಗಿ ಮದುವೆ ಹತ್ರಕ್ಕೆ ಬರ್ತಾ ಇದೆ ಕಣೋ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಈ ಮದುವೆ ನಿಂತು ಬಿಟ್ರೆ ಮನೆ ಮರ್ಯಾದೆ ಹಾಳಾಗಿ ಹೋಗುತ್ತೆ ಕಣೋ. ನಿನ್ ಕೈ ಮುಗಿದು ಕೇಳ್ಕೊತೀನಪ್ಪ, ಈ ಕಂಪ್ಲೇಂಟ್ ಹಿಂತಗೊಳ್ಳಪ್ಪ. ಇಲ್ಲಪ್ಪ, ನಾನು ಕಂಪ್ಲೇಂಟ್ ವಾಪಸ್ ತಗೊಂಡು ವಾಪಸ್ ತಗೊಳ್ಳಲ್ಲ. ನೀನ್ ನನ್ನ ಹೊಟ್ಟೆ ಹುಟ್ಟಿದ ಮಗನೇ ಅಲ್ಲ. ಮಾತು ಕೇಳಪ್ಪ. ತಗೊಳಮ್ಮ ನೀನು. ಹಾಳಾಗಿ ಅವ್ರು ಯಾರು ನನ್ನ ಮಾತು ನಂಬ್ತಾ ಇಲ್ಲ. ನೀವೆಲ್ಲ ಮನುಷ್ಯರ ರಾಕ್ಷಸರು. ಹೊರಟಾಗಿ ಇಲ್ಲಿಂದ. ಯುವರ್ ಆನರ್, ಮಿಸ್ಟರ್ ರಘು ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ನನಗೆ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಘು, ನಿಮಗೂ ಕೊಲೆಯಾದ ವ್ಯಕ್ತಿ ವಿನಯ್ಗೂ ಯಾವ ರೀತಿ ಸಂಬಂಧ? ಗುರು ಶಿಷ್ಯರ ಸಂಬಂಧ. ಎಷ್ಟು ವರ್ಷಗಳಿಂದ? 2 ವರ್ಷಗಳಿಂದ. ಐಸಿ. ದಯಾನಂದ್ರ ಅವರು ನಿಮ್ಗೆ ಹ್ಯಾಕ್ ಪರಿಚಯ? ಅವರು ನನ್ನ ಅಕ್ಕನ ಗಂಡ. ಅಕ್ಕನ ಗಂಡ ಅಂದ್ರೆ? ಇದೇನಕ್ಕ ಹೀಗೆ ಕೇಳ್ತಾ ಇದೀಯಾ? ನಿನ್ ಗಂಡ ನನ್ ಭಾವ. ಮಿಸ್ಟರ್ ರಘು, ಇದು ಕೋರ್ಟು. ಇಲ್ಲಿ ಯಾರು ಯಾರಿಗೂ ಸಂಬಂಧಿಕರಲ್ಲ. ವಿನಯ್ ಕೊಲೆನ ದಯಾನಂದ್ರ ಅವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಈ ಕೊಲೆಯಾದ ದೃಶ್ಯನ ನೀವು ಬೇರೆಯವರಿಂದ ಕೇಳ್ತಿಲ್ದಿದ್ದ ಅಥವಾ ಕಣ್ಣಾರೆ ಕಂಡಿದ್ದ? ಕಣ್ಣಾರೆ ಕಂಡಿದ್ದು. ಐಸಿ. ಹೇಗೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಟೆಲಿಫೋನ್ ಬೂತಲ್ಲಿ ಫೋನ್ ಮಾಡ್ತಾ ಇದ್ದ ವಿನಯ್ನ ದಯಾನಂದರಾವ್ ಮತ್ತು ಅವ್ರ ಕಡೆಯವರು ವಿನಯ್ನ ಹೊಡೆದು ಕಾರಲ್ಲಿ ಕರ್ಕೊಂಡು ಹೋದದ್ದನ್ನ ನಾನು ಕಣ್ಣಾರೆ ನೋಡಿದೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ವಿನಯ್ ಕೊಲೆನ ತನ್ನ ಕಣ್ಣಾರೆ ನೋಡ್ದೆ ಅಂತ ಹೇಳ್ತಾ ಇದ್ದಿದ್ದು ಇವರು ವಿನಯ್ ಕೊಲೆ ಆಗೋದಕ್ಕೆ ಮೊದಲೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೋಡ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ No, Your Honor, no. But Your Honor, ಅದು ಕಾರು. ಡೋಂಟ್ ಗೆಟ್ ಎಕ್ಸೈಟೆಡ್ ರಘು. ಯುವರ್ ಆನರ್, ಈ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯಾಂಶನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಮೊದಲೇ ಸಾಕ್ಷಿ ಡಾಕ್ಟರ್ ಪ್ರಶಾಂತ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಿಮ್ಗೂ ಆ ಕಟ್ಕಟೆಯಲ್ಲಿ ನಿಂತಿರೋ ವ್ಯಕ್ತಿಗೂ ಏನ್ ಸಂಬಂಧ? ನನ್ನ ಹೊಡಹುಟ್ಟಿ ತಮ್ಮ. ಈ ಹಿಂದೆ ನಿಮ್ ತಮ್ಮನ ದಿನಚರಿ ಏನು ಅಂತ ಹೇಳ್ತೀರಾ? ದಿನ ಅವನು ಎದ್ದೇಳೋದೇ 8 ಗಂಟೆಗೆ. ರಘು ಎದ್ದ ಕೂಡಲೇ ನನ್ನ ತಂಗಿ ಪುಟ್ಟಿ ಹಲ್ಲುಚ್ಚಿ ಸ್ನಾನ ಮಾಡಿಸಿ ಕರ್ಕೊಂಬಂದ್ ಕೂಡಲೇ ನಾನು ಅವನಿಗೆ ಟ್ರೀಟ್ ಮಾಡ್ತಾ ಇದ್ದೆ. ಟ್ರೀಟ್ ಮಾಡ್ತಾ ಇದ್ರಾ? ಯಾಕೆ ಅಂತ ಕೇಳ್ಬೋದಾ? ಚಿಕ್ಕ ವಯಸ್ಸಿನಿಂದ ಅವನೊಬ್ಬ ಹುಚ್ಚ. ಸಮಾಧಾನ ಮಾಡ್ಕೊ. ಅಪ್ಪ ನಾನು ಹುಚ್ಚ ಅಂತಪ್ಪ. ಅಪ್ಪ ನೀನಾದ್ರೂ ಹೇಳಪ್ಪ, ನಮ್ಮಣ್ಣ ಹುಚ್ಚ ಅಲ್ಲ ಅಂತ. ಏ ಪ್ರಶಾಂತ್, ಯಾರೋ ಹುಚ್ಚ? ನಮ್ಮಣ್ಣ ಅಲ್ಲ ಕಣ ಹುಚ್ಚ. ನೀನ್ ಕಣ ಹುಚ್ಚ. ನೀನು ಹುಚ್ಚ. ಅಪ್ಪ. ಆರ್ಡರ್ ಆರ್ಡರ್. ನೀವು ಹೇಳ್ತಾ ಇರೋದು ನಿಜನಾ? ಇದು ರಘುಗೆ ಹುಚ್ಚಿದೆ ಅಂತ ನಿಮನ್ಸ್ ಡಾಕ್ಟರ್ ಕೊಟ್ಟಿರೋ ಮೆಡಿಕಲ್ ರಿಪೋರ್ಟ್. ನೀವಿನ್ ಹೋಗ್ಬೋದು. ಯುವರ್ ಆನರ್, ಮಿಸ್ಟರ್ ರಘು ಅವ್ರ ತಂದೆ ನಾರಾಯಣ್ ರಾವ್ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರಘು ನನ್ನ ಮಗ ತಾನೇ ಡಾಕ್ಟರ್ ಪ್ರಶಾಂತ್ ನಿಮ್ಮ ಮಗ ರಘು ಹುಚ್ಚಿದೆ ಅಂತ ಹೇಳಿದ್ರು, ಅದು ಸತ್ಯ. ನೀನು ನನ್ನ ನಿನ್ ಮಗ ಹುಚ್ಚ ಅಲ್ಲಪ್ಪ? ನಾನು ಹುಚ್ಚ ಅಲ್ಲ ಸರ್. ಈ ರೀತಿ ಹುಚ್ಚಿರೋರ್ಗೆ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿದ್ದಾದ್ರೂ ಹೇಗೆ? ಚಿಕ್ಕ ವಯಸ್ಸಿನಲ್ಲಿ ಹುಚ್ಚು ಜಾಸ್ತಿ ಇದ್ದದ್ದು ಡಾಕ್ಟರ್ ಟ್ರೀಟ್ಮೆಂಟ್ನಿಂದ ಬರ್ತಾ ಬರ್ತಾ ಹುಚ್ಚು ಕಡಿಮೆ ಆಗ್ತಾ ಬಂತು. ದುಡಿಯೋ ಮಗ ಮನೇಲಿ ಕೂತು ಕೆಟ್ಟ ಅನ್ನೋ ಮಾತು ನಿಜ ಆಗಬಾರ್ದು ಅಂತ ನನ್ನ ಅಳಿಯ ದಯಾನಂದ ರಾಯರು ತಾವು ಓದಿರೋ ಕಾಲೇಜಿನಲ್ಲಿ ಅವನಿಗೆ ಒಂದು ಲೆಕ್ಚರರ್ ಕೆಲಸ ಕೊಡಿಸಿದ್ರು. ಈಗ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನಡೆದ
ವಾದ ವಿವಾದಗಳನ್ನು ಪರಿಶೀಲಿಸಿದ ಕೋರ್ಟ್ ಈ ಕೆಳಕಂಡ ತೀರ್ಪನ್ನು ನೀಡುತ್ತಿದೆ. ವಿನಯ್ ಕೊಲೆಯನ್ನು ದಯಾನಂದ್ರ ಅವರೇ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ನಿರ್ದಿಷ್ಟವಾದ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವುದರಿಂದ ಲೆಕ್ಚರರ್ ರಘು ಅವರು ಹುಚ್ಚ ಎಂದು ಡಾಕ್ಟರ್ ರಿಪೋರ್ಟ್ ಇಂದ ಸಾಬೀತಾಗಿದ್ದು ಕೋರ್ಟ್ ಅವರ ಸಾಕ್ಷಿಯನ್ನು ತಳ್ಳಿ ಹಾಕಿ ದಯಾನಂದ್ರ ಅವರು ನಿರ್ದೋಷಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ನ್ಯಾಯನ ಎತ್ತಿ ಹಿಡಿಯಕ್ಕೆ ಒಂದು ಅವಕಾಶ ಸಿಕ್ತು ಅನ್ಕೊಂಡೆ, ಆದ್ರೆ ಕಾನೂನು ಕಣ್ಣಿಲ್ಲ ಅಂತ ಸಾಬೀತ್ ಮಾಡ್ಬಿಟ್ರು. ಐ ಆಮ್ ಸಾರಿ ಮೈ ಫ್ರೆಂಡ್. ನಿಷ್ಠಾವಂತರಿಗೆ ಈ ಜಾಗ ನಾನು ಊರು ಬಿಟ್ಟು ಹೋಗ್ತಾ ಇದ್ದೆ. ಮತ್ತೆ ಯಾವಾಗ್ಲಾದ್ರೂ ಭೇಟಿಯಾಗೋಣ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮಿಸ್ಟರ್ ರಘು. ಬಾಯ್. ರಘು, ಯಾಕೋ ಹೀಗಾಗ್ಬಿಟ್ಟೆ? ಡೋಂಟ್ ವರಿ, ನಾನು ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಸ್, ಬನ್ರಿ ಸಾಯ್ಲಿ, ಅವನ ಹತ್ರ ಏನ್ ಮಾತು. ಅಪ್ಪ ರಘು, ಯಾವ ತಂದೆನೂ ಮಗನ ಕಾಲು ಹಿಡ್ಕೊಳ್ಳಲ್ವೋ? ನಾನು ನನ್ನ ತಂದೆ ಕಾಲು ಹಿಡ್ಕೊಂಡು ಕೈ ಮುಗಿದು ಬೇಡ್ಕೋತೀನಿ. ಇನ್ನು 15-20 ದಿವಸದಲ್ಲಿ ನಿನ್ನ ತಂಗಿ ಮದುವೆ ಕಣು. ಈ ಮದುವೆ ಆಗುವವರೆಗೂ ಮನೆ ಕಡೆ ಸುಳಿಬೇಡಪ್ಪ, ಸುಳಿಬೇಡ. ಯಾಕಂದ್ರೆ ಹುಚ್ಚಿನ ತಂಗಿ ಅಂತ ಗೊತ್ತಾದ್ರೆ ಈ ಮದುವೆನೇ ನಿಂತು ಹೋಗುತ್ತೆ. ಹೌದು ಕಣಪ್ಪ, ಹೌದು. ಬರ್ಬೇಡ 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 ಕಣಪ್ಪ, ಬರ್ಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ತೀವಿ. ನಾನು ಹೋಗಲ್ಲ. ರೆಡಿ ಆಯ್ತಾ? ಆಯ್ತಣ್ಣ. ಬೇಡಣ್ಣ, ನೀನ್ ಮಾಡಿದ ಸಹಾಯಕ್ಕೆ ಬೇಡಣ್ಣ. ತಗೊಳ್ಳಪ್ಪ. ಈ ರಾಕಿ ಫ್ರೆಂಡ್ಶಿಪ್ ನಾನು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಯ್ತಾ? ನನಗೆ ಬೇಜಾರು ಮಾಡಬೇಡ್ರ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಕಾಲೇಜಿಗೆ ಬಂದಿದ್ದೀನಿ. ವೆಲ್ಕಮ್ ಮಾಡ್ರ, ಪ್ಲೀಸ್ ವೆಲ್ಕಮ್ ಮಾಡ್ರ. ರಾಕಿ,
ನಿನ್ ಸವಾಸ ನಮ್ ಬೇಡ ಅಂತ ನಾವ್ ಯಾವತ್ತೂ ಡಿಸೈಡ್ ಮಾಡಾಯ್ತು. ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ. ಗೆಟ್ ಲಾಸ್ಟ್. ಹೇ ನನಗೆ ವೆಲ್ಕಮ್ ಮಾಡ್ರೋ ಪ್ಲೀಸ್, ವೆಲ್ಕಮ್ ಮಾಡ್ರೋ. ವೆಲ್ಕಮ್ ಮಾಡ್ರೋ ಪ್ಲೀಸ್, ಬಿಟ್ಬಿಡ. ವೆಲ್ಕಮ್ ಮಾಡ್ರೋ, ಬೇಕಾಗಿಲ್ಲ. ಬಿಟ್ಬಿಡ. ಹುಚ್ಚ? ಹುಚ್ಚ. ನಾನು ಯಾರು ಗೊತ್ತಿಲ್ವಾ? ನಾನು ಯಾರು ಅಂತ ಗೊತ್ತಿಲ್ವಾ? ನಾನು ಯಾರು ಗೊತ್ತಿಲ್ಲ. ನಾನು ಯಾರು? ನಾಗೇಶ್, ನಾನು ಯಾರು ಅಂತ ನಿನಗೆ ಗೊತ್ತು ತಾನೆ? ನಾನು ಯಾರು? ಹೇಳು. ಸರ್, ನೀವು ಲೆಕ್ಚರರ್ ಸರ್? ನೋ, ನಾ ಲೆಕ್ಚರರ್ ಅಲ್ಲ, ರಘುವೀರ್. ಹುಚ್ಚ ರಘುವೀರ್. ರಾಕೆ ಹೇಳ್ತಿದ್ದಾನೆ, ನಾ ಲೆಕ್ಚರರ್ ಅಲ್ಲ, ಹುಚ್ಚ ರಘುವೀರ್. ಐ ಆಮ್ ಅ ಮ್ಯಾಡ್ ಗೈ. ಯಸ್, ಐ ಆಮ್ ಅ ಮ್ಯಾಡ್ ಗೈ. ನಾನು ಹುಚ್ಚ. ಏನು ಗುರಾಯಿಸ್ತಾ ಇದೀಯಾ? ನಿನ್ ಬೆದರಿಕೆಗೆ ಹೆದರ್ಕೊಳ್ಳಕ್ಕೆ ನಾ ಲೆಕ್ಚರರ್ ರಘು ಅಲ್ಲ, ಹುಚ್ಚ ರಘುವಿ. ಅಯ್ಯೋ, ನಿನ್ ಗೂಂಡಾಗಿರಿಗೆ ಹೆದರ್ಕೊಳ್ಳಕ್ಕೆ ನಾ ಲೆಕ್ಚರರ್ ರಘು ಅಲ್ಲ, ಹುಚ್ಚ ರಘುವಿ. ಪವಿತ್ರವಾದ ಈ ದೇವಾಲಯದಲ್ಲಿ ನೀನಂತ ದೆವ್ವಗಳಿರಬಾರ್ದು. ಇರಬಾರ್ದು. ನೀವ್ ಈ ಚಂಡಾಲನ ಸ್ನೇಹ ಮಾಡಿ ಪಾಪ ಮಾಡಿಬಿಟ್ರಿ. ನಿಮ್ ಪಾಪಕ್ಕೆ ಪ್ರಾಯಶ್ಚಿತ್ತ ಏನ್ ಗೊತ್ತಾ? ನೀವು ನಿಮ್ ಕೈಯಾರ ಇವನನ್ನು ಹೊಡಿಬೇಕು. ಎಸ್, ನಾ ಲೆಕ್ಚರರು, ನಾ ಹೇಳೋದು ನೀವು ಕೇಳ್ಬೇಕು. ನೀವಿವನನ್ನ ಹೊಡಿತೀರಾ? ಇಲ್ಲ, ನಾನು ನಿಮ್ಮನ್ನ ಹೊಡಿಲ. ಎಸ್, ಈ ಧೈರ್ಯ ಬೇಕು. ಹೊಡಿ. ಸರ್, ಬಿಟ್ಬಿಡಿ ಸರ್, ನನಗೇನು ಮಾಡಬೇಡಿ. ನನಗೆ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಸರ್, ನಿಮ್ಗೆ ಕೈ ಮುಗಿದಿ ಸರ್, ನನ್ ಬಿಟ್ಬಿಡಿ ಸರ್, ನನಗೇನು ಮಾಡಬೇಡಿ ಸರ್. ನಿಮ್ ಭವಿಷ್ಯದ ಜೊತೆ ಆಟ ಆಡಿದ್ದ ಇವನು ಬದುಕಬೇಕೋ ಸಾಯ್ಬೇಕೋ ತೀರ್ಮಾನ ನಿಮ್ದು. ಹೇಳಿ, ಬದುಕಬೇಕಾ ಸಾಯ್ಬೇಕಾ? ಸಾಯ್ಬೇಕು. ನಿಮ್ಮೆಲ್ಲರ ಪರವಾಗಿ ನಾನಿವನ್ನ ಸರ್, ಬೇಡ ಸರ್, ನನ್ನನ್ನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್, ಇದು ಒಂದೇ ಒಂದ್ಸರಿ ನನ್ನ ಬಿಟ್ಬಿಡಿ ಸರ್, ನನಗೇನು ಮಾಡಬೇಡಿ ಸರ್, ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್.
ಏ ಜಗನ್ನಾಥ್, ಏನಿದೆಲ್ಲ? ಏಯ್, ಇನ್ನೊಂದು ಅಕ್ಷರ ನಿನ್ ಬಾಯಲ್ಲಿ ಬರಬಾರ್ದು. ಇದಕ್ಕೆಲ್ಲ ಕಾರಣ ಯಾರು? ಲೆಕ್ಚರರ್. ಯಾವ ಲೆಕ್ಚರರ್? ಅದೇ ನೀವು ಅವತ್ತು ಮನೇಲಿ ಕುರ್ಪಾಗಿ ಕಳಿಸಿದ್ರಲ್ಲ, ಆ ಲೆಕ್ಚರರ್. ಏಯ್, ಆ ಸೂಳೆ ಮಗ ಲೆಕ್ಚರ್ ಎಲ್ಲೇ ಇದೆ ತಗೊಂಡು ಬನ್ನಿ. ಅವ್ನು ದುಡ್ಡು ದುಡ್ಡ ಕಟ್ಟಿಸಬೇಕು. ಹೋಗಿ ಹೋಗಿ ಹೋಗಿ. ರಾಕಿ 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 ರಾಕಿ. ಬೇಗ ಬನ್ನಿ ಸರ್. ಇದು ಅತಿ ಆಯ್ತು. ಅವ್ನು ಹುಚ್ಚಿಡಿಯೋದಲ್ಲ, ಮನೆಯವರಿಗೆಲ್ಲ ಹುಚ್ಚಿಡಿಸ್ತಾನೆ. ಏನ್ ಹೇಳ್ತಾ ಇದ್ರಿ ಅಂದ್ರೆ? ಮತ್ತಿನ್ನೇನು, ಹೀಗೆ ಸಿಕ್ಸ್ನೆಲ್ಲ ಕೊಲ್ತಾ ಹೋಗ್ತಿದ್ರೆ ಅದ್ರ ಪರಿಣಾಮ ನೀವು ಅನುಭವಿಸ್ಬೇಕಾಗುತ್ತೆ. ಹುಡುಗಿ ಅಣ್ಣ ಹುಚ್ಚ ಅಂದ್ರೆ ಪುಟ್ಟಿ ಮದುವೆ ನಿಂತು ಹೋಗುತ್ತೆ. ನಿಂತು ಹೋದ್ರೆ ಕತ್ತೆ ಬಾಲ. ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳಿ ಮನೇಲಿರೋರ್ನ ಹುಚ್ಚಾಗಿ ಮಾಡ್ತಿರೋದು ನೀವು. ಮುಚ್ಚೆ ಬಾಯ್ನ. ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಬೇಡ ನಿಂಗೆ. ಜ್ಞಾನದ ಬಗ್ಗೆ ನಿನ್ನ ಹತ್ರ ಪಾಠ ಕಲಿಬೇಕಾಗಿಲ್ಲ ಕಣೆ. ಒಡ ಹುಟ್ಟಿದ ತಮ್ಮನ್ನೇ ಹುಚ್ಚ ಅಂತ ಪ್ರೂವ್ ಮಾಡಿರೋ ಈ ಯೊಕ್ಕನ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ಎಂತ ಕೆಲಸ ಮಾಡಿದೆ? ವಯಸ್ಸಿಗೆ ಬಂದ ಹೆಣ್ಮಗಳ ಮೇಲೆ ಕೈ ಮಾಡೋದ ತಪ್ಪು ಅಲ್ಲ ರೀ, ನೀವ್ ಈ ಮನೆಯವ್ರಿಗೆ ಬೆನ್ನಲ್ಲಿ ಬಿದ್ದವರೆಲ್ಲ, ಹೊಟ್ಟೆಲ್ ಹುಡ್ದವ್ರಲ್ಲ, ಮನೆ ಮಗನ್ಗಿಂತ ಹೆಚ್ಚಾಗಿ ದುಡ್ದು ಇವ್ರನ್ನ ಸಾಕಿದ್ರೆ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದ್ದಾಳಲ್ಲ, ಇದನ್ ಕೇಳ್ಕೊಂಡು ನಾನು ಸುಮ್ನಿರು ಅಂತೀರಾ? ಯಾರನ್ನ ನಾಯಿ ಅಂತ ಇದೀಯಾ? ಇನ್ನೊಂದು ಸಲ ನಾಯಿಗೆ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಏನೇ ಮಾಡ್ತೀಯಾ? ಮುಚ್ಚೆ ಬಾಯ್ನ. ನೀ ಸುಮ್ನಿರೆ. ಪುಟಿ ಪ್ಲೀಸ್. ನೋಡಿ ಇವ್ಳು ಹೇಗ್ ಮಾತಾಡ್ತಾ ಇದ್ದಾಳೆ. ಪುಟಿ ಕಂಟ್ರೋಲ್ ಯೋರ್ಸೆಲ್ಫ್ ಪ್ಲೀಸ್, ಕಂಟ್ರೋಲ್ ಯೋರ್ಸೆಲ್ಫ್. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಆ ರಘು ಎಲ್ಲ ನಾನು ಹೇಳಮ್ಮ, ಅವನ ಮನೆ ಕರ್ಕೊಂಡ್ ಬುದ್ಧಿ ಹೇಳೋಣ. ಹೇಳಮ್ಮ, ಹೇಳಮ್ಮ ಪುಟಿ. ಏನು ಅರಿಯದ ಮುಗ್ಧ ಜೀವಿನ ಹಾಳು ಮಾಡಿ ಮಚ್ಚೆ ಹಿಡ್ಕೊಳ್ಳೋ ಹಾಗೆ ಮಾಡಿದ್ದು ಸಾಲದು ಅಂತ ನನ್ನ ಕೈಯೆಲ್ಲ ಅವನಿರೋ ಜಾಗನ ತಿಳ್ಕೊಂಡು ಅವನ ಕಥೆನೇ ಮುಗಿಸ್ಬೇಕು ಅನ್ಕೊಂಡಿರೋ ನಿಮ್ ಕುತಂತ್ರ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಮಿಸ್ಟರ್ ದಯಾನಂದ ರಾವ್? ಹುಟ್ಟುತ್ತಾನೆ ಫೀಡಿಂಗ್ ಬಾಟ್ಲ್ ಬದಲಿ ಲಾಂಗ್ ಇಟ್ಕೊಂಡು ಹುಟ್ಟಿ ಆಫ್ಟರ್ ಆಲ್ ಒಬ್ಬ ಲೆಕ್ಚರರ್ ಕೈಲಿ ಒದೆ ತಿನ್ಕೊಂಡು ಬಂದಿದಾರಲ್ಲ, ಇವ್ರಿಗೆ ನಾಚಿಕೆನೇ ಆಗಲ್ವಾ? ನಿನಗೆ ಮೀಟಿಲ್ವನ? ಮೀಟಿಲ್ವಾ? ಮೀಟಿಲ್ಲ ಅಂದ್ರೆ ಯಾಕಲ್ಲ ಹಂಗಿಡುತ್ತೆ? ಯಾರ್ದಾರ ತಲೆ ಹಿಡಿವಾಗಲ್ಲ. ಈ ಶೋಭರಾಜು ಮಹಾ ಪಂಟ. ಅವನ ಹೆಸರು ಕೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರಿಗೂ ಗಡಗಡ ಅಂತ ನಡ್ತಾರೆ. ಆದ್ರೆ ಈ ಶೋಭರಾಜ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಿರೋ ನಿನ್ನಂತ ಗಂಡು ನಂಗೆ ನಾಚಿಕೆ ಆಗುತ್ತೆ. ಇವನ್ ನನ್ನ ತಮ್ಮ ರಾಕಿ. ಇವನ್ ಸಂತೋಷ ಹೋಗ್ಬೇಕು ಅಂದ್ರೆ ನನಗೆ ಆ ಲೆಕ್ಚರರ್ ತಲೆ, ಕಾಲು ಅಥವಾ ಕೈ ಬೇಕು. ಇಲ್ಲ ಅಂದ್ರೆ ನಕ್ಕನ್ನು ಎತ್ಬಿಡ್ತೀನಿ ಎಲ್ರಿಗೂ. ಮಗು ಮಾತಾಡು. ನಿದ್ದೆ ಮಾಡ್ತಾ ಇದೀಯಾ? ಮಲ್ಕೋ ಮಲ್ಕೋ. ಹೇ, ಆದ್ರೆ ಆ ಲೆಕ್ಚರನ್ನ ಮುಗಿಸಿ ಶವ ಸಂಸ್ಕಾರ ಮಾಡಿದ್ಮೇಲೆ ಮಲ್ಕೋದು ನಾನು. ನೋ, ಈ ದೇಶದ ಯುವಶಕ್ತಿ ನೀವು. ನಿಮ್ಗೋಸ್ಕರ ನಿಮ್ ಭವಿಷ್ಯ ಕಾಯ್ತಾ ಇದೆ ಅಂತ ಅದರಲ್ಲಿ ನಿಮ್ಮ ಮುಗ್ಧ ಜೀವನನ ಹಾಳು ಮಾಡಕ್ಕೆ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ತತ್ವನೇ ಮರ್ತಿದ್ ನಮ್ಗೆ ಜ್ಞಾನವೇ ಆಗೋ ಹಾಗೆ ಮಾಡಿದ್ದೆ ನೀವು ಸರ್. ಸರ್, ಸಮಾಜದ ಹಿತರಕ್ಷಣೆಗಾಗಿ ನೀವು ಹೋರಾಡ್ತಾ ಇರ್ಬೇಕಾದ್ರೆ ನಿಮ್ಮ ಶಿಷ್ಯರಾಗಿ ನಾವು ಸೆರಗೊತ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ಅಂತ ಹೇಳ್ತೀರಾ ಸರ್? ಸರ್, ನೀವು ಲೇಖನಿ ಅಂದ್ರೆ ನಾವು ಲೇಖನಿ, ನೀವು ಲಾಂಗು ಅಂದ್ರೆ ನಾವು ಲಾಂಗು. ನಿಮ್ಮ ಪ್ರಾಣಕ್ಕೆ ನಮ್ಮ ಪ್ರಾಣ ಕೊಡ್ತೀವಿ ಸರ್. ಸರ್, ಸಾಂಕ್ರಾಮಿಕ ರೋಗದಾಗ ಬೆಳೀತಾ ಇದೆ ಸಮಾಜಘಾತಕರನ್ನ ಬುಡು ಸಮೇತ ಕಿತ್ತಾಗಿ ಸುಟ್ಟಾಕ್ದಾಗಲೇ ನಿಮ್ಮ ಹೋರಾಟಕ್ಕೆ ಬೆಲೆ, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ. ಅಣ್ಣ, ಚೆನ್ನಾಗಿದ್ದೀಯಾ? ನೀನ್ ಚೆನ್ನಾಗಿದ್ಯಮ್ಮ? ಹೌದು ಪುಟ್ಟಿ, ನಾನು ಇಲ್ಲಿದ್ದೀನಿ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ನೀನೇ ಹೇಳ್ತಾ ಇದ್ದೆ ನೀನು ನನ್ನ ತಾಯಿ ಸಮಾನ ಅಂತ. ತಾಯಿಗೆ ತನ್ನ ಮಗು ಎಲ್ಲಿದೆ ಅಂತ ಯಾರು ಹೇಳ್ಬೇಕಾಗಿಲ್ಲ ಅಣ್ಣ. ತಾಯಿ ಮನಸ್ಸಿಗೆ ಅದು ಗೊತ್ತಾಗ್ಬಿಡುತ್ತೆ. ಕೂತ್ಕೊಮ್ಮ. ಏನಂತಾರೆ ಪುಟ್ಟಿ ಭಾವಿ ಯಜಮಾನ್ರು? ತುಂಬಾ ಒಳ್ಳೆ ಹುಡುಗ. ಅಂತ ಹುಡುಗ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಮದುವೆ ನಿಂತೋಯ್ತಣ್ಣ. ಏನು? ಏನ್ ಹೇಳ್ತಾ ಇದೀಯಾ? ಈ ಮದುವೆ ನನಗಿಷ್ಟ ಇಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಣ್ಣ, ನಾನು ನಿಜನೇ ಹೇಳ್ತಾ ಇದ್ದೇನೆ. ಪುಟ್ಟಿ 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 ಅಳ್ಬೇಡ ಪುಟ್ಟಿ, ಪುಟ್ಟಿ ಅಳ್ಬೇಡ. ಸಮಾಧಾನ ಮಾಡ್ಕೊ ಪುಟ್ಟಿ. ನಿನ್ ಮದುವೆ ನಡೆದೇ ನಡೆಯುತ್ತೆ ಪುಟ್ಟಿ. ಪುಟ್ಟಿ 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 ಚೀರ ಪುಟ್ಟಿ ಚೀರ. ನಗಮ್ಮ, ನಗು ನಗು. ಪುಟ್ಟಿ, ಪುಟ್ಟಿ, ಹೊಟ್ಟೆ ಹಸಿತಾ ಇದೆ. ಯಾಕೆ ನನ್ನ ತಂಗಿ ಮದುವೆ ನಿಲ್ಲಿಸ್ಬಿಟ್ರಿ? ಯಾಕೆ ನಿಲ್ಲಿಸ್ಬಿಟ್ರಿ? ನಾನೊಬ್ಬ ರೌಡಿ ಅಂತಾನಾ? ಎಸ್ ಎಸ್, ನಾನೊಬ್ಬ ರೌಡಿ, ಕೊಲೆಗಾರ, ಹುಚ್ಚ. ಬಟ್ ನಾನು ಹೀಗಾಗೋದಕ್ಕೆ ಯಾರು ಕಾರಣ ಅಂತ ನಿಮಗೂ ಗೊತ್ತು, ಇಡೀ ಸಮಾಜಕ್ಕೂ ಗೊತ್ತು. ಸರ್, ದಯವಿಟ್ಟು ಈ ಮದುವೆ ನಿಲ್ಲಿಸಬೇಡಿ ಸರ್. ಈ ಮದುವೆ ನಿಂತು ಹೋದ್ರೆ ಪುನಃ ನನ್ನ ತಂಗಿನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲ್ಲ ಸರ್. ಅದಕ್ಕೆ ನಾವೇನ್ರಿ ಮಾಡೋಣ? ನೀವ್ ಈ ರೀತಿ ರೌಡಿಸಂ ಮಾಡ್ಕೊಂಡು ಹುಚ್ಚುಚ್ಚ ಕೊಲೆಗಳು ಮಾಡ್ಕೊಂಡು ತಿರುಗಾಡ್ತಾ ಇರೋ ನಿಮ್ಮ ತಂಗಿನ ನಾನು ಮನೆ ತುಂಬಿಸ್ಕೊಂಡ್ರೆ ನನ್ನ ಮನೆತನದ ಮಾನ, ಮರ್ಯಾದೆ, ಗೌರವ ಎಲ್ಲ ಹಾಳಾಗೋಗುತ್ತೆ. ಐಸೆ ವಾಟ್ ಇಸ್ ಇಟ್ ಯು ಆರ್ ಟಾಕಿಂಗ್? ಸರ್, ನಾನೊಬ್ಬ ರೌಡಿ ಅಂತ ನನ್ನ ತಂಗಿ ಮದುವೆ ನಿಲ್ಲಿಸ್ಬಿಟ್ರೆ ಹ್ಯಾಕ್ ಸರ್? ನನ್ನ ಪುಟ್ಟಿ ಇನ್ನು ಮಗು ತರ ಸರ್. ಅವಳು ನನ್ನ ಪ್ರಾಣ ಸರ್. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನನ್ನ ತಂಗಿ ಜೀವನ ಹಾಳು ಮಾಡಬೇಡಿ ಸರ್, ಪ್ಲೀಸ್. ನೋ, ಇಂಪಾಸಿಬಲ್. ಅಪ್ಪ, ಇವ್ರ ತಂಗಿ ಪುಟ್ಟಿ ನನಗೂ ಇಷ್ಟ ಆಗಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿ. ಪಾಪ ಅವಳೇನು ಅಪರಾಧ ಮಾಡಿದಾಳೆ ಅಂತ ನೀವು ಈ ಮದುವೆ ಬೇಡ ಅಂತಿದ್ದೀರಪ್ಪ. ತಲೆಗಿಲೆ ಕೆಟ್ಟೋಗಿದ್ಯೇನೋ ನಿಮ್ಗೆ? ಅಂತ ಎಕ್ಕುಟ್ಟು ಮನೆತನದ ಹೆಣ್ಣನ್ನು ತಂದು ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ನಮ್ಮನೆತನ ಎಕ್ಕುಟ್ಟು ಹೋಗುತ್ತಷ್ಟೇ. ನಿಮ್ಮಂತ ಕೊಲೆಗಡಕನ್ ತಂಗಿ ಮದುವೆ ಆಗಿ ಒಂದು ಸಂಸಾರನ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಗ್ಯಾರಂಟಿ ಏನ್ರಿ? ಐ ಸೇ ಗೆಟ್ ಔಟ್ ಫ್ರಮ್ ಹಿಯರ್. ಅವಳು ಈ ಕೊಲೆಗಡುಕ ರಘುವೀರ್ ತಂಗಿ ಅಲ್ಲ, ಲೆಕ್ಚರರ್ ರಘು ತಂಗಿ. ಪ್ಲೀಸ್
ನಾಳೆ ಅದೇ ಜಾಗದಲ್ಲಿ ಅದೇ ಮುಹೂರ್ತದಲ್ಲಿ ನಿನ್ ಮಗ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಬೇಕು. ಇಲ್ಲ ಅಂದ್ರೆ ಅದೇ ಮುಹೂರ್ತದಲ್ಲಿ ನಿಮ್ಮಿಬ್ಬರಿಗೂ ಚಟ್ಟ ಕಟ್ಬಿಟ್ಟೆ. ಹಾಗ್ ಮಾತ್ರ ಮಾಡ್ಬೇಡ, ಬೇಗ ಒಪ್ಕೊಳ್ರಿ. ಒಪ್ಕೊಂಡಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ. ಈ ಲಾಂಗಿಗಿರೋ ಬೆಲೆ ಮನುಷ್ಯನಿಗಿಲ್ವಲ್ಲೋ. ದಯಾನಂದರಾವ್ಗೆ ಫೋನ್ ಮಾಡು. ಮಾಡು. ಮಾಡ್ತೀನಿ. ಮಿಸ್ಟರ್ ದಯಾನಂದ್ರ, ನಾನು ದಿಲೀಪ್ ತಂದೆ ರಾಮಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಈ ಮದುವೆಗೆ ಒಪ್ಕೊಂಡಿದ್ದೀವಿ. ಅದೇ ಮುಹೂರ್ತಿಗೆ ಎಲ್ಲಾ ಏರ್ಪಾಡುಗಳನ್ನು ಮಾಡ್ಕೊಂಡ್ಬಿಡಿ. ಸರಿನಾ? ಈಗ ನಿಮ್ಗೆ ಸಂತೋಷನಾ? That's good. One more thing. ಏನಾದ್ರೂ ಈ ಮದುವೆಗೆ ಒಪ್ಪಿ ನಾಳೆ ನನ್ನ ತಂಗಿಗೆ ಏನಾದ್ರೂ ಚಿತ್ರಹಿಂಸೆ ಕೊಟ್ರೆ ನೋಡ್ದೇನಮ್ಮ ಪುಟ್ಟಿ, ಇಷ್ಟೆಲ್ಲ ತೊಂದರೆ ಆಗಿ ನಿಂತು ಹೋಗಿರೋ ಮದುವೆನ ಪುನಃ ನಡೆಯುವಂಗ್ ಮಾಡಿಕೊಟ್ಬಿಟ್ರು ನಿಮ್ ಭಾವ. ಪುಣ್ಯಾತ್ಮನಮ್ಮ. ಅವನು ಪುಣ್ಯಾತ್ಮ ಅಲ್ಲ, ಪ್ರೇತಾತ್ಮ. ಪುಟ್ಟಿ, ಇವ್ರುಗಳು ಈ ಮದುವೆಗೆ ಒಪ್ಕೊಂಡಿರೋದು ನಿನ್ ನಡೆಯನ್ ದೊಡ್ಡಸ್ಗೆ ನೋಡಿ ಅಲ್ಲ, ನಮ್ಮಣ್ಣ ರಘುವೀರ್ ಭಯದಿಂದ. ನನ್ನ ನೆರಳು ಕಂಡ್ರು ಇಷ್ಟಪಡದೆ ಇದ್ದ ಜನ ಇವತ್ತು ನನ್ನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಅಳಿಯ ಅಲ್ಲಪ್ಪ, ನಮ್ಮಣ್ಣ ರಘು. ನಾಳೆ ಮದುವೆಗೆ ನಮ್ಮಣ್ಣ ಬರ್ದೆ ಹೋದ್ರೆ ನಾನು ಖಂಡಿತ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಜಗನ್ನಾಥ್, ನಾಳೆ ಒಂದು ತಂಗಿ ಮದುವೆ, ರಘುವೀರ್ ಬಂದೇ ಬರ್ತಾರೆ. ಅರೆಸ್ಟ್ ಮಾಡಬೇಡಿ. ಸರ್, ಅರ್ಥವಾಗ್ಲಿಲ್ಲ. ಅರ್ಥ ಆಗೋದು ತಲೆ ಎದುರು ಮಾತ್ರ. ಜಸ್ಟ್ ಪೊಲೀಸ್ ಎನ್ಕೌಂಟರ್, ಶೂಟ್ ಅಟ್ ಸೈಟ್. Aha! There comes the big man. Welcome, Mr. Ramakrishna. How are you, Mr. Dayananda? Oh, fine, thank you. So happy to see you. Yeah, please. Namaskaram. ಸರ್, ಇಷ್ಟಕ್ಕಾದ್ರೂ ಆ ರಘುವೀರ್ ಬದ್ದೆ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಸರ್. ನಿಷ್ಠ. ಇನ್ನೂ ರೆಡಿ ಆಗ್ಲಿಲ್ಲೇನಮ್ಮ? ಆಗೋಯ್ತಪ್ಪ. ಅಣ್ಣ ಇನ್ನೂ ಬರ್ಲಿಲ್ವಾ? ಇಲ್ಲಮ್ಮ, ಅವನು ಬರೋಲ್ಲ. ಯಾರು ಹೇಳಿದ ಅವ್ನು ಬರೋಲ್ಲ ಅಂತ? ಅವ್ನು ಬರ್ದೆ ಹೋದ್ರೆ ನಾನ್ ತಾಳಿನೇ ಕಟ್ಟಿಸ್ಕೊಳ್ಳಲ್ಲ. ಬಿಸಿ ತುಪ್ಪ ನುಂಗೋ ಹಾಗಿಲ್ಲ, ಉಗುಳೋ ಹಾಗಿಲ್ಲ. ಏನ್ ಮದ್ವೆನೋ ಏನ್ ಸಂಬಂಧನೋ, ಚಿಚಿ ಶುದ್ಧ ರೌಡಿಗಳ ಸಹವಾಸ ಆಗೋಯ್ತು. ಯಾಕಪ್ಪ ಸುಮ್ಮನೆ ಟೆನ್ಷನ್ ಆಗ್ತೀಯ? ಅವ್ರಣ್ಣ ಹಾಗಾದ್ರೆ ಪಾಪ ಅವಳೇನ್ ತಪ್ಪು ಮಾಡಿದ್ಲು? ಸಾಕು ಸುಮ್ನಿರು, ನಮ್ ಸಂಕಟ ನಮಗ್ ಗೊತ್ತು. ಅಯ್ಯೋ, ರಘುವೀರ್ ಬಂದ್ಬಿಟ್ಟ. ಬೇಡ. ಯಾಕೆ ಹೆದರ್ತೀರಾ? ನಾನು ನನ್ನ ತಂಗಿ ಮದುವೆ ಮಾಡ್ಸಕ್ ಬಂದಿದ್ದೀನಿ, ಯಾರಿಗೂ ಏನು ಮಾಡಲ್ಲ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಆಫೀಸರ್, ಅರೆಸ್ಟ್ ಮಾಡಿದ್ರೆ ಈ ಬಾಂಬು ಬ್ಲಾಸ್ಟ್ ಆಗುತ್ತೆ. ಈ ಅಮಾಯಕರ ಸಾವಿಗೆ ನೀವೇ ಕಾರಣರಾಗ್ತೀರಾ? ರೈಫಲ್ಸ್ ಎಲ್ಲ ಕೆಳಗಾಕ ಹೇಳಿ. ಆಫೀಸರ್, ರೈಫಲ್ಸ್ ಎಲ್ಲ ಕೆಳಗೆ ಹಾಕಕ್ಕೆ ಹೇಳಿ. ಪೊಲೀಸ್, ರೈಫಲ್ ಡೌನ್, ರೈಫಲ್ ಡೌನ್. ವರ್ಷ ಸುಖವಾಗಿ ಬಾಳಿ. ದಿಲೀಪ್, ಇವಳು ನನ್ನ ತಂಗಿ ಮಾತ್ರ ಅಲ್ಲಪ್ಪ, ನನ್ನ ತಾಯಿ ಕೂಡ. ಚೆನ್ನಾಗಿ ನೋಡ್ಕೋತಿದ್ದಾನೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ.
ಸಂತೋಷ ತಾನೆ? ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ಸ್ ಅ ಲಾಟ್. ಪುಟಿ, ಯಾಕಮ್ಮ ಕಣ್ಣೀರು? ನೋ ಪುಟಿ, ಅಳ್ಬಾರ್ದು, ಅಳ್ಬಾರ್ದು. ಇವತ್ತಿನಿಂದ ನೀನು ಹೊಸಬಾಳು ಪ್ರಾರಂಭವಾಗ್ತಿದೆ. ಸಂತೋಷವಾಗಿರ್ಬೇಕು. ನಗು ನಗು. That's good. ದಿಲೀಪ್, ನಾನು ಬರ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರಣಗಳೇ ಕಾಕಿ ಹಾಕೊಂಡು ಮಜವಾಗಿ ಪೊಲೀಸ್ ಜೀಪಲ್ಲೋ ಜಿಪ್ಸಲ್ಲೋ ಕೂತ್ಕೊಂಡು ರೌಂಡ್ಸ್ ಹೊಡ್ಕೊಂಡು ಆಫೀಸ್ ಬಂದ್ಬಿಟ್ರೆ ಆಗೋಯ್ತೇನ್ರಿ ನಿಮ್ಮ ಡ್ಯೂಟಿ? ಒಂದಲ್ಲ ಎರಡಲ್ಲ, 100 ಜನರ ಕಣ್ಣೆದರಿಗೆ ಕೊಲೆ ಮಾಡಿರೋ ವ್ಯಕ್ತಿನ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಶೇಮ್ ಆನ್ ಯುವರ್ ಡಿಪಾರ್ಟ್ಮೆಂಟ್. ಸರ್, ಅದು ಮುಚ್ಚಿರಿ ಬಾಯಿನ. ರಾಜ್ಯದಲ್ಲಿರೋ ಒಬ್ಬರೋ ಇಬ್ಬರೋ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ತಲೆ ಮೇಲೆ ಗೂಬೆ ಕೂರಿಸ್ತೀರಾ? ಅಧಿಕಾರದ ಅಮಲಲ್ಲಿ ಸಸ್ಪೆಂಡ್ ಮಾಡಿಸ್ತೀರಾ, ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀರಾ? ಆಮೇಲೆ ಬಂದು ಕಾಕ್ ಅಂಡ್ ಬುಲ್ ಸ್ಟೋರೀಸ್ ನೇರೇಟ್ ಮಾಡ್ತೀರಾ? ಕಮಾನ್ ಟೆಲ್ ಮಿ, ನಿಮ್ಮಗಳ ಮಾತನ್ನು ನಾನು ಕೇಳಬೇಕು. ಸರ್, ಅವನು ಎಲ್ಲೇ ಇದ್ರು ನಾನು ಆದಷ್ಟು ಬೇಗ ಅರೆಸ್ಟ್ ಮಾಡ್ಬಿಡ್ತೀನಿ ಸರ್. ಅಷ್ಟೊತ್ತಿಗೆ ಇನ್ನೊಂದಷ್ಟು ಹೆಣಗಳು ಬಿದ್ದಿರುತ್ತೆ ನೋಡ್ರಿ. ಆ ACP ಹಿಟ್ಲರ್ ಎಲ್ಲೇ ಇದ್ರು ಇಮಿಡಿಯೇಟ್ ಆಗಿ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ. ಓಕೆ ಸರ್, ಆಲ್ ಆಫ್ ಯು ಕ್ಯಾನ್ ಗೋ ನೌ. ಜಗನ್ನಾಥ್, ಆ ಹಿಟ್ಲರ್ ಏನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವನ ಎದುರುಗಡೆ ನಿಂತ್ಕೊಳ್ಳೋದು ಒಂದೇ, ನಮ್ಮ ಎಕರ ತಗೊಂಡು ನಮ್ಮ ತಲೆಗೆ ಹೊಡ್ಕೊಳ್ಳೋದು ಒಂದೇ. ಡೋಂಟ್ ವರಿ ಸರ್, ಆ ಹುಚ್ಚು ನಾಯಿ ರಘುವೀರ್ ಎಲ್ಲೇ ಇದ್ರು ನಾನು ಹಿಡಿದಾಕ್ತೀನಿ. ಕಷ್ಟಪಟ್ಟು ಓದಿ ವರ್ಷ ರ್ಯಾಂಕ್ ತಗೊಳ್ಳೇಬೇಕಣ್ಣ. ಬಂದ್ರ ಇಲ್ಲಿ? ಯಾರು ನೀವು? RC ಕಾಲೇಜ್ ಸ್ಟೂಡೆಂಟ್ಸ್. RC ಕಾಲೇಜ್ ಸ್ಟೂಡೆಂಟ್ಸಾ? ಹತ್ರ ಜೀಪು. ನಾವೇನು ತಪ್ಪು ಮಾಡಿಲ್ಲ ಸರ್. ಹತ್ರ ಜೀಪು ಪ್ಲೀಸ್ ಸರ್. ವಾಸನೆ ಬರ್ತಾ ಇದೇನೋ? ಶೋಭರಾಜ್, ಎಷ್ಟು ದಿನ ಅಂತ ಹೀಗೆ ಮನೆ ಮುಂದೆ ಇಟ್ಕೊಳಿಸ್ತೀಯ? ಆ ಸೂಳೆ ಮಗ ರಘುವೀರನ್ ಶವ ಸಂಸ್ಕಾರ ಮಾಡೋವರೆಗೂ ಅಲ್ಲಿವರೆಗೂ ಶವನ. ಅದು ಶವನ. ನಾನು ಮಗನೇ ಶವಾಗಿವ ಅಂದ್ರೆ ಇಲ್ಲ ಹೂತಾಕ್ಬಿಡ್ತೀನಿ. ನೋಡು, ಅವನು ರಾಕಿ, ನನ್ನ ತಮ್ಮ, ಈ ಶೋಭರಾಜನ್ ತಮ್ಮ ಅವನು. ಹುಷಾ, ಶವಾಗಿವ ಅಂದ್ರೆ. ಶೋಭರಾಜ್, ನನ್ನ ನಿನ್ನ ಗುರಿ ಯಾವತ್ತೂ ಒಂದೇ. ಒಂದೂರಲ್ಲಿ ಒಬ್ಬನೇ ದಾದ ಇರ್ಬೇಕು, ಅದು ಶೋಭರಾಜ್. ಇನ್ನೊಬ್ಬ ರಘುವೀರ್ ಇರ್ಕೊಂಡು ಆ ಹುಚ್ಚಿನ ಮಗನ ಅಡ್ಡ ತಿಳ್ಕೊಳಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಜಗನ್ನಾಥ್ 4 ಜನ RC ಕಾಲೇಜ್ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾನೆ. ಮೊದಲು ಆ ನನ್ನ ಮಕ್ಕಳಿಗೆ ಒದ್ದು ಬಾಯಿ ಬಿಡಿಸು. ಹಾಗೆ ಸ್ಮಶಾನದಲ್ಲಿ ಆ ರಘುವೀರ್ಗೂ ಒಂದು ಗುಂಡಿ ತೋರಿಸು. ಹೋಗು. ರಾಕಿ, ನೋಡು, ಆ ರಘುವೀರ್ಗೂ ಒಂದು ಗುಂಡಿ ತೋರ್ಸಕ್ಕೆ ಹೇಳಿದ್ದೀನಿ. ರಾಕಿ, ನೋಡು, ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ತೀನಿ. ಸತ್ಯಮೂರ್ತಿ ಬಂದೆ ಸರ್. ಈಗ ಡ್ಯೂಟಿ ಮೇಲೆ ಇರುವಾಗ ಕುಡ್ಕೊಂಬರೋ ತಪ್ಪಲ್ವಾ ಸರ್? ಶಟ್ ಅಪ್. ಈ ನನ್ನ ಮಕ್ಕಳೇನಾರ ಬಾಯಿಗೆ ಬಿಟ್ರಾ? ಇಲ್ಲ ಸರ್. ಬಸ್ ಮುಂದ್ರ ತಲೆ ಎಲ್ಲಾಡ್ಸ್ತಾ ನಿಂತ್ಬಿಟ್ರೆ ಆಯ್ತಾ? ಲಾಠಿ ತಗೊಂಡು ಹೊಟ್ಟೆ ಮೇಲೆ 4 ಬಾರಿಸಿದ್ರೆ ಬಾಯಿಯಿಂದ ಸತ್ಯ ಈಚೆ ಬರುತ್ತೆ. ಪಾಪ ಅವ್ರು ಏನ್ ತಪ್ಪು ಮಾಡುದು ಅಂತ ಶಿಕ್ಷೆ ಕೊಡ್ಬೇಕು ಸರ್? ರೋಡಲ್ಲಿ ಹೋಗೋರು ಹೀಗೆ ಹಿಡ್ಕೊಂಡ್ಬಂದು ಚಿತ್ರಹಿಂಸೆ ಕೊಟ್ಟು ರಘುವೀರ್ ಅಂದ್ರೆ ಹೇಳ್ತಾರ ಸರ್? ಚಮಚ, ನಾನು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀನಿ. ಒಬೇ ಆರ್ಡರ್. ಆರ್ಡರ್ ಅಂತೆ ಆರ್ಡರ್. ಏನ್ ಆರ್ಡರ್ ನಿನ್ ಪಿಂಡ? ನಿನ್ ಹೆಗಲ್ ಮೇಲೆ 3 ಸ್ಟಾರ್ ಇದ್ರೆ ನನ್ ಭುಜದ ಮೇಲೆ 3 ಪಟ್ಟೆ ಇದೆ. ನೀನ್ ಹಾಕೋದು ಕಾಕಿ ಬಟ್ಟೆನೆ, ನಾನ್ ಹಾಕೋದು ಕಾಕಿ ಬಟ್ಟೆನೆ. ಜನ ನಿನ್ನ ಪೊಲೀಸ್ ಅಂತಾರೆ, ನನ್ನೂ ಪೊಲೀಸ್ ಅಂತಾರೆ. ನನ್ನ ಸರ್ವಿಸ್ ಆಗಿರೋಷ್ಟು ವಯಸ್ಸಾಗಿಲ್ಲ ನಿನಗೆ? ನನ್ನ ಚಮಚ ಅಂತೀಯ? ಸಭ್ಯ ವ್ಯಕ್ತಿ ಲೆಕ್ಚರರ್ ರಘು
ಇವತ್ತು ರೌಡಿ ರಘುವೀರ್ ಆಗೋದಕ್ಕೆ ಕಾರಣ ನೀನೇ. ಈ ಪೊಲೀಸ್ ಸ್ಟೇಷನ್ನ ದೇವಸ್ಥಾನ ಅಂತ ತಿಳ್ಕೊಂಡು ಸತ್ಯ ಹೇಳಕ್ ಬಂದ ರಘುನ ಬಾಯಿಗೆ ಬಂದಾಗ ಬೈದು ಅವನು ಕೊಟ್ಟ ಕಂಪ್ಲೇಂಟ್ ನ ಹರಿದಾಕಿ ಅವನ ಮನಸ್ಸು ಚುಚ್ಚಿದ ದುರಾತ್ಮ ನೀನು. ಏ ಜಗನ್ನಾಥ, ಇದು ಪೊಲೀಸ್ ಸ್ಟೇಷನ್, ಕ್ರಿಮಿನಲ್ಸ್ ನ ಪ್ರಿಪೇರ್ ಮಾಡೋ ಇನ್ಸ್ಟಿಟ್ಯೂಷನ್ ಅಲ್ಲ. ನಿನ್ನಂತಹ ಕೆಟ್ಟ ಕಳ್ಳ ಸೂಳೆ ಮಕ್ಕಳಿಂದಲೇ ದೇವಸ್ಥಾನ ಯಾವುದು ಸ್ಮಶಾನ ಯಾವುದು ಜನಗಳು ಗೊತ್ತಾಗ್ತಾ ಇಲ್ಲ. ಇಲ್ಲ, ಇನ್ನು ಈ ಸ್ಮಶಾನದಲ್ಲಿರೋಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ನಾನು ನಿನ್ನ ಅಂಡರಲ್ಲಿದ್ದೆ ಅಂತಾನೆ ನಿನ್ ದರ್ಪ ತೋರಿಸ್ತಾ ಇದ್ದೆ. ಇನ್ನ ನಂದೇನು ನೀನು ಹರ್ಕೊಳಕ್ಕಾಗಲ್ಲ. ಸತ್ಯಮೂರ್ತಿ ಸತ್ತ ಸತ್ಯಮೂರ್ತಿ. ಗಾಂಧಿ ಕಂಡನೋ ಭಾರತದ ಕನಸನ್ನ ನನಸು ಮಾಡೋ ಹುಚ್ಚಲ್ಲೇ ಸತ್ವೋದ ಸತ್ಯಮೂರ್ತಿ. ಇಂಥ ಕಳ್ಳ ಸೂಳೆ ಮಕ್ಕಳು ಹಿಡ್ಕೊಂಡಾಗ್ಲೇ ನಾಲ್ಕು ತದ್ಕೋತ್ ಬಿಟ್ಟು ಇಲ್ಲಿ ಬಂದು ಕುರಿಗಳ ತರ ನಾಮರ್ದಾಗ ಹತ್ರ ಸಾಯ್ತಾ ಇದಿರಲ್ಲೋ. ಛೀ! ರಘುವೀರ್ ಎಲ್ಲಿದ್ದಾರೆ ಹೇಳು. ಗೊತ್ತಿಲ್ಲ. ಬನ್ನಿ ಬನ್ನಿ, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ನನ್ನನ್ನ ಕರೆಸಿದ ಉದ್ದೇಶ? ಕಮಿಷನರ್ ಇಂದ ಹಿಡಿದು ಕಾನ್ಸ್ಟೇಬಲ್ ವರೆಗೂ ಎಲ್ಲರೂ ಆ ರೌಡಿ ಶೋಭರಾಜ್ ಫಾಲೋವರ್ಸ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗದೆ ಸೊಸೈಟಿಲಿರೋ ಅಮಾಯಕರೆಲ್ಲ ಕ್ರಿಮಿನಲ್ಸ್ ಆಗ್ತಿದ್ದಾರೆ. ಶಾಂತಿಗೆ ಹೆಸರುವಾಸಿ ಆಗಿದ್ದ ಬೆಂಗಳೂರು ರೌಡಿಗಳಿಂದ, ರಕ್ತಪಾತದಿಂದ ಅಶಾಂತಿಯುತವಾದ ನಗರ ಅಂತ ಕೆಟ್ಟ ಹೆಸರು ಪಡೆದಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ಈ ಫೈಲಲ್ಲಿರೋ ವ್ಯಕ್ತಿ. ಸರ್, ಈತ RC ಕಾಲೇಜ್ ಲೆಕ್ಚರರ್ ರಘು ತಾನೆ? ಪರ್ಫೆಕ್ಟ್ಲಿ ಕರೆಕ್ಟ್. ಯಾವ ಕಾಲೇಜಲ್ಲಿ ಈತ ಹುಡುಗರಿಗೆ ಪಾಠ ಹೇಳ್ತಾ ಇದ್ನೋ ಅದೇ ಕಾಲೇಜಲ್ಲಿ ಮೊದಲನೇ ಕೊಲೆ ಮಾಡಿದ್ದಾನೆ. ಸರ್, ತುಂಬಾ ಸಾಧು ಜೀವಿ ಅಂತ ಹೆಸರು ಮಾಡಿದ ಲೆಕ್ಚರ್ ರಘು ಇವತ್ತು ರೌಡಿಸಮ್ ನಲ್ಲಿ ಕುಖ್ಯಾತನಾಗಿ ರಘುವೀರ್ ಆಗಿದ್ದಾನೆ. ಡಿಪಾರ್ಟ್ಮೆಂಟ್ ಅವರು ಏನೇ ಮಾಡಿದ್ರು ಅವನ್ನೇ ಹಿಡಿಯಕ್ಕಾಗ್ತಾ ಇಲ್ಲ. ಅವರು ಪಬ್ಲಿಕ್ ನಲ್ಲಿ ಯಾರನ್ನ ಕೊಚ್ಚಾಕಿದ್ರು ಅವನ ವಿರುದ್ಧ ಯಾರು ಸಾಕ್ಷಿ ಹೇಳಕ್ ಮುಂದೆ ಬರ್ತಾ ಇಲ್ಲ. ಸೊ ಅವನನ್ನು ಸಾಕ್ಷಿ ಸಮೇತ ಹಿಡಿಯೋಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ತಿಳಿದು ನಿಮ್ಮನ್ನ ಸ್ಪೆಷಲ್ ಆಫೀಸರ್ ಆಗಿ ರಿಅಪಾಯಿಂಟ್ ಮಾಡ್ತಿದ್ದೀನಿ. ಸರ್, ನೀವು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನನ್ನು ರಿಅಪಾಯಿಂಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂಡ್ ಒನ್ ಮೋರ್ ಥಿಂಗ್, ಈ ರಘುವೀರ್ ಎಂತ ಪಂಠನಾಗಿರ್ಲಿ, ಎಲ್ಲೇ ಇರಲಿ, ಐ ಡ್ರಾ ಇಟ್. ಸತ್ಯಮೂರ್ತಿ, ಏನ್ ಹೇಳ್ತಾ ಇದ್ದೀರಾ? ಸತ್ಯಮೂರ್ತಿ ಅಂತ ಹೆಸರಿಟ್ಕೊಂಡು ಆ ಸತ್ಯವನ್ನು ಹೇಗ್ ನುಡಿಲಿ ನಾನು? ನೀನು ಮಾಡ್ತಿರೋ ಈ ಪಾಪದ ಕೆಲಸಕ್ಕೆ ಆ 4 ಜನ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಒಬ್ಬ ಕಾನ್ಸ್ಟೇಬಲ್ ಆಗಿ ಬೇಡ್ಕೋತಾ ಇದ್ದಾರೆ ರಘುವೀರ್, ದಯವಿಟ್ಟು ಆ 4 ಜನ ಪ್ರಾಣ ಉಳಿಸ್ಕೊಡು ಪ್ಲೀಸ್. ಜಗನ್ನಾಥ್, 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 ಜಗನ್ನಾಥ್. ದೇವರ್ಸಿ ನನ್ನ ಮಕ್ಕ ವ್ಯಾನ್ ಅಡ್ಡ ನಿಲ್ಸ್ಕೊಂಡು ಏನಾರ ಮಾಡ್ತಾ ಇದ್ದೀರಾ? ಏನ್ರ ಮುಖ ನೋಡ್ತಾ ಇದ್ದೀರಾ? ಎತ್ತರ ಗಾಡಿನ.
ಎಸಿಪಿ ಸ್ಪೀಕಿಂಗ್. ಒಂದು ಸೆನ್ಸೇಷನಲ್ ನ್ಯೂಸ್. ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಇನ್ಸ್ಪೆಕ್ಟರ್ ಜಗನ್ನಾಥನ ರಘುವೀರು ಅಟ್ಯಾಕ್ ಮಾಡಿದ್ದಾನೆ. ಖಂಡಿತ ಜಗನ್ನಾಥ್ ಕೊಲೆ ಆಗುತ್ತೆ. ಏನು ಹೇಳ್ತಾ ಇದ್ರ ನೀವು? ಎಸ್, ಇದು ನಿಮ್ಮ ಕಾಕಿಗೆ ಒಂದು ಸವಾಲ್. ಏಯ್, ಯಾರೋ ನೀನು? ರಘುವೀರ್ ಅಭಿಮಾನಿ. ಬಿಟ್ಬಿಡಿ ನನ್ನ, ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ನನ್ನ. ಏನು ಹುಡುಗರ ಮೇಲೆ ಕಾಕಿ ಪವರ್ ತೋರಿಸ್ತೀರೋ ಸುಳ್ಳೆ ಮಗನೇ. ಪವಿತ್ರವಾದ ಈ ಕಾಕಿ ಹಾಕೊಂಡು ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತೀಯಾ ಸುವರ್ಣನ್ ಮಗನೇ? ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಪ್ಲೀಸ್ ಬಿಟ್ಬಿಡು ನನ್ನ. ಬಿಡ್ತೀನಿ 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 ಬಿಡ್ತೀನಿ. ಈ ಕಾಕಿ ಗೌರವದ ಬೆಲೆ ಏನು ಅಂತ ನಿನ್ ಬಾಯಿಂದ ಹೇಳ್ಬಿಡು, ಸತ್ಯವಾಗ್ಲೂ ಬಿಟ್ಬಿಡ್ತೀನಿ. ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಟ್ಟು ಕೈ ಮುಗಿತೀನಿ, ಬಿಟ್ಬಿಡಿ ನನ್ನ. ಭಯ ಭಯ ಭಯ. ಸಾವು ಅಂದ ತಕ್ಷಣ ಮೀಟರ್ ಆಫ್ ಆಗೋಯ್ತಾ? ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲೋಯ್ತಪ್ಪ, ಎಲ್ಲೋಯ್ತು? ಗಾಂಡು, ಗಾಂಡು, ನಿನ್ನಷ್ಟು ಸುಲಭವಾಗಿ ಸಾಯಿಸೋಲ್ಲ. ಯಾಕಂದ್ರೆ ನಿನ್ನ ಯೂನಿಫಾರ್ಮ್ ಅಲ್ಲಿ ಸಾಯಿಸ್ಬಿಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಅದು ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಈ ಕಾಕಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋ ನಿನ್ನಂತ ಕಚರಾ ಮನುಷ್ಯರ ಮೈ ಮೇಲೆ ಈ ಯೂನಿಫಾರ್ಮ್ ಇರಬಾರ್ದು, 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 ಇರಬಾರ್ದು. ತೆಗಿ ತೆಗಿ ತೆಗಿ, ರಿಮೂವ್ ಇಟ್, ರಿಮೂವ್ ಇಟ್, ರಿಮೂವ್ ಇಟ್. ಸತ್ಯಮೂರ್ತಿ, ನಿನ್ನ ಏನ್ ಬಿಜ? ತೆಗಿ ಬಿಚ್ಚೋ. That's good, that's good. ಕೊಡು. ಸತ್ಯಮೂರ್ತಿಗಳೇ, ಸಾಧ್ಯವಾದರೆ ನಿಮ್ಮಂತ ನಿಷ್ಠಾವಂತ ಪೊಲೀಸ್ನವರು ಈ ಖಾಕಿ ಕಳ್ಕೊಂಡಿರೋ ಗೌರವನ ಇದಕ್ಕೆ ಪುನಃ ಸಿಗೋ ಹಾಗೆ ಮಾಡಿ ನ್ಯಾಯನ ಒದಗಿಸಿ. ಇಟ್ಸ್ ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್, ರಿಕ್ವೆಸ್ಟ್. ಖಂಡಿತವಾಗಿಯೂ ಸರ್. ಥ್ಯಾಂಕ್ ಯು ಸರ್. ಜಗನ್ನಾಥ್, ಜಗನ್ನಾಥ್, ಇವತ್ತು ನಿನ್ ಪಾಪದ ಕೊಡ ತುಂಬೋಯ್ತು. ಜಗನ್ನಾಥ ಸತ್ತೋದ, ಜಗನ್ನಾಥ ಸತ್ತೋದ, ಜಗನ್ನಾಥ ಸತ್ತೋದ. ನಾನೇ ಸಾಯಿಸಿದ್ದು, ನಾನೇ. ಸ್ಟಾಪ್! ಯಾರು ಓಡ್ಬೇಡಿ, ದಯವಿಟ್ಟು ನಿಂತ್ಕೊಳ್ಳಿ. ಕೆಟ್ಟ ನನ್ನ ಮಗ ಸತ್ತ ಸಾರ್. ಸತ್ಯಮೂರ್ತಿ, ಯಾರಿಗೆ ಕೊಲೆ ಮಾಡಿದ್ದು? ನಾನು. ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ ಸರ್, ನಿಜವಾಗ್ಲೂ ನಾನೇ ಸರ್ ಕೊಲೆ ಮಾಡಿದ್ದು. ಸತ್ಯಮೂರ್ತಿ, ನಿಜ ಹೇಳು. ಸರ್, ಚಾಲೆಂಜ್ ಮಾಡಿ. ನಾನೇ ಸರ್. ನಿಜ ಹೇಳಲ್ಲ? ಇಲ್ಲ ಸರ್, ನಾನೇ ಮಾಡಿದ್ದು. ದಯವಿಟ್ಟು ಹೊಡಿಬೇಡಿ ಸರ್, ದಯವಿಟ್ಟು ಹೊಡಿಬೇಡಿ ಸರ್. ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಹಂತಂತ ಕೊಲ್ಲೋದ್ರ ಬದಲು ಒಂದೇ ಸಲ ಗುಂಡಿಟ್ಟು ಕೊಂದ್ಬಿಡಿ ಸರ್, ಪ್ಲೀಸ್. ಕಾನ್ಸ್ಟೇಬಲ್, ರಿಲೀಸ್ ದಮ್. ಸರ್, ಅವ್ರ ಅಪರಾಧಿಗಳು ಸರ್. ಅದನ್ನೆಲ್ಲ ತೀರ್ಮಾನ ಮಾಡ್ಬೇಕಾಗಿರೋದು ಕೋರ್ಟು. ಕಮ್ ಆನ್, ರಿಲೀಸ್ ದಮ್. ಸರ್, ಹೇಯ್, ರಿಲೀಸ್ ದಮ್. ಶಬಾಷ್, ಶಬಾಷ್. ಹೇ, ಈ ಊರಲ್ಲಿ ನೀನು ಹುಡುಕ್ತಾ ಇರೋ ಗಲ್ಲಿ ಇಲ್ಲ, ಸ್ಲಮ್ ಇಲ್ಲ, ಅಡ್ಡ ಇಲ್ಲ. ಆದ್ರೆ ಇವತ್ತು ನೀನೇ ನನ್ನ ಹುಡ್ಕೊಂಡು ಬಂದಿದ್ಯಾ ಅಂದ್ಮೇಲೆ ನಿನ್ ಧೈರ್ಯ ಮೆಚ್ಚಬೇಕಾದೆ. ಆದ್ರೆ ಇವತ್ತು ರಘು ಅಲ್ಲ, ರಘುವೀರ್, ಹುಚ್ಚ ಹುಚ್ಚ ರಘುವೀರ್. ಆವತ್ತು ನೀ ಮಾಡಿದ ತಪ್ಪುಗೆ ಇವತ್ತು ನೀ ಶಿಕ್ಷೆ ಅನುಭವಿಸ್ತೀಯಾ?
ಆವತ್ತಿ ಕುರುಪ್ ಹಾಕ್ದೆ ನನ್ನ ಮೇಲೆ ಲಾಂಗ್ ಎತ್ತಿದ್ರೆ ಇವತ್ತು ನಿನಗೆ ಹೆಣ ಕಾಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಸತ್ಯ ಸತ್ಯ. ನನ್ನನ್ನ ಸಾಯಿಸಿ ನಿನ್ ತಮ್ಮನ ಶವ ಸಂಸ್ಕಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ಯಾ ಚೂತ್ಯ? ಇವತ್ತು ನೀನ್ ಚೂತ್ಯಾನೋ ನಾನ್ ಚೂತ್ಯ ಅನ್ನೋದು ಗೊತ್ತಾಗುತ್ತೆ. ಈ ಗಾಂಡುಗಳ ಜೊತೆ ಫೈಟ್ ಮಾಡಿದ್ರೆ ರಘುವೀರ್ ಅನ್ನೋ ಹೆಸರಿಗೆ ಅವಮಾನ. ನಿನಗೆ ಲೇಟ್ರ್ ಇದ್ರೆ ನೀನೊಬ್ಬರಿಗೆ ಹುಟ್ಟಿದ್ರೆ ನನ್ ಮೇಲೆ ಲಡಕ್ ಮಾಡು. ಕಮಾನ್. ಪೆನ್ ಹಿಡಿಯೋ ಕೈಯಲ್ಲಿ ಲಾಂಗ್ ಹಿಡಿಯೋ ಆಗಿ ಮಾಡಿದ್ದು ನೀನು. ಹೇಳೋ ನಿನ್ನ ಅಕ್ಕನ್. ಈಗ ಗೊತ್ತಾಯ್ತಾ ಚೂತ್ಯ ಯಾರು ಅಂತ? ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಹುಷಾರ್. ದಯ್ಯ, ನೀನ್ ಹೆಂಡತಿ ತಮ್ಮ ಆ ಹುಚ್ಚುಳೆ ಮಗ ಅವನೆಲ್ಲಿರ್ತಾನ? ಅವನ ಅಕ್ಕನ್ ನೋಡು. ಅವನ್ ರಾತ್ರಿ ಮಲಗಿತಾನಲ್ಲ, ಕೈ ಚಪ್ಪಲಿ ಎತ್ತಾಕ್ಬಿಟ್ಟು ಅವ್ನ ಫೇಸ್ ಕಟ್ಟೆ ಚೇಂಜ್ ಮಾಡ್ಬಿಡ್ತೀನಿ. ಅವನ ಅಕ್ಕನ್ ಎಲ್ಲಿರ್ತಾನೆ ಹೇಳೋ ದಯ್ಯ? ಎಲ್ಲಿರ್ತಾನೆ ಹೇಳೋ ದಯ್ಯ? ಎಲ್ಲಿರ್ತಾನೆ ಹೇಳೋ ದಯ್ಯ? ಸರ್, ನೀವೇನು ಯೋಚನೆ ಮಾಡಬೇಡಿ. ಎಲ್ಲಾ ವಿದ್ಯಲ್ಲೂ ಸಹಾಯ ಮಾಡೋ ಜನ ನಮ್ಗಿದ್ದಾರೆ ಸರ್. ಹೌದು ಸರ್, ನೀವು ಮಾಡ್ತಿರೋದು ನ್ಯಾಯ ಅಂತ ತಿಳ್ಕೊಂಡಿರೋ ಅಭಿಮಾನಿಗಳು ಇದ್ದಾರೆ. ವೆಲ್ಕಮ್ ಮಿಸ್ಟರ್ ಹಿಟ್ಲರ್, ವೆಲ್ಕಮ್. ಮಿಸ್ಟರ್ ರಘು, ನೀವು ಕಾನೂನ ಕೈಗೆ ತಗೊಂಡು ತಪ್ಪು ಮಾಡ್ಬಿಟ್ರಿ. ನಿಮ್ಮ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ. ನಿಮ್ಮ ಚರಿತ್ರೆ ನನಗೆ ಗೊತ್ತಿರೋದ್ರಿಂದ ನಾನು ನಿಮ್ಮನ್ನು ಶೂಟ್ ಮಾಡೋದಿಲ್ಲ. ನೀವಾಗೆ ಸರೆಂಡರ್ ಆದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ಸರೆಂಡರ್. ಸರೆಂಡರ್? ಮಿಸ್ಟರ್ ಹಿಟ್ಲರ್, ಲೂನಸಿ ಆಕ್ಟ್ ಪ್ರಕಾರ ಹುಚ್ಚ ಮಾಡುವ ಅಪರಾಧಕ್ಕೆ ಶಿಕ್ಷೆ ಇಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್ಟರ್ ರಘುವೀರ್, ನಾನೊಬ್ಬ IPS ಆಫೀಸರ್ ಅನ್ನೋದು ಗೊತ್ತು ತಾನೆ? ನೀವು ಮೊದಲನೇ ಸಲ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ಬೋದು, ಬಟ್ ಎರಡನೇ ಸಲ ಅಪರಾಧ ಮಾಡಿದ್ಮೇಲೆ ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂತಹ ಅಪರಾಧಿಗಳನ್ನ ಕಂಬಿ ಹಿಂದೆ ನಿಲ್ಲಿಸಿ ಪೊಲೀಸ್ ಬಂದೋಬಸ್ತ್ ಹಾಕಿ ಡಾಕ್ಟರ್ ಟ್ರೀಟ್ಮೆಂಟ್ನಲ್ಲಿ ಇಡಬಹುದು ಅಂತ ಕಾನೂನು ಹೇಳುತ್ತೆ. ನನ್ನನ್ನ ಅರೆಸ್ಟ್ ಮಾಡೋ ಆಫೀಸರ್ ಇನ್ನೂ ಹುಟ್ಟಲಿಲ್ಲ ಮಿಸ್ಟರ್ ಹಿಟ್ಲರ್. ಮಿಸ್ಟರ್ ರಘುವೀರ್, ನೀವಾಗೆ ಸರೆಂಡರ್ ಆಗದೆ ಹೋದ್ರೆ ಶೂಟ್ ಮಾಡ್ಬೇಕಾಗತ್ತೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡಿ, ಸರೆಂಡರ್ ಆಗಿ. ರಘುವೀರ್, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಸ್ಟಾಪ್ ಸ್ಟಾಪ್, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹಾ, ಬನ್ನಿ 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 ಬನ್ನಿ. ಕಮಾನ್ ಕಮಾನ್. ಯಾಕೆ ಯಾಕೆ ನನ್ ಕಂಡ್ರೆ ಭಯ ಪಡ್ತಾ ಇದ್ದೀರಾ? ನಾನು ನಿಮ್ ಹಾಗೆ ಮನುಷ್ಯನೇ. ನಿಮ್ ಹಾಗೆ ನನ್ನ ಮೈಯಲ್ಲೂ ರಕ್ತ ರಕ್ತ ಹರಿತಾ ಇದೆ. ನಿಮ್ ಹಾಗೆ ನನಗೂ ಮನುಷ್ಯತ್ವ ಇದೆ. ನಿಮ್ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರು 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 ನನಗೂ ಇದ್ದಾರೆ. ನೋಡಿ, ಯಾವತ್ತೂ ಯಾರಿಗೂ ಭಯಪಡಬೇಕಾಗಿಲ್ಲ. ಹೋಗಿ ಹೋಗಿ.
ಯಾವನು ಅವನ್ ದಾದ ದಾದ ಅಂತೆ ದಾದ. ನಿಮ್ಮಂತ ಹಿಜರಾಗಳು ದಾದಾ ಅಂತ ಸಲಾಂ ಹೊಡೆದೆ ಇವತ್ತು ಚೂತ್ಯಾಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳಾಗ್ತಾ ಇರೋದು, ಅಂಡರ್ ವರ್ಲ್ಡ್ ಡಾನ್ಸ್ ಅನ್ಸ್ಕೊಳ್ತಾ ಇರೋದು. ನಿಮಗೆ ನೀವೇ ಡಾನುಗಳು, ರೌಡಿಗಳು, ದಾದಾಗಳು. ನೋಡು, ಮನುಷ್ಯನಿಗೆ ಮೀಟರ್ ಇರಬೇಕು, ಅಂದ್ರೆ ಧೈರ್ಯ ಇರಬೇಕು. ಎದುರ್ಸೋರ್ ಕಟ್ರೆ ಹೆದರ್ತೀರಾ? ಹೆದರ್ಬಾರ್ದು. ಒಂದೇ ಒಂದ್ಸಾರಿ ಏಯ್ ನಿನ್ನ ಅಕ್ಕನ್ ಅಂತ ತಿರುಗಿ ಬಿದ್ರೆ ಎಂತ ದಾದಾಗಳಾದ್ರೂ ಮೀಟರ್ ಆಫ್. ಹೋಗು. ಹಲೋ, ಇದೆಷ್ಟು? ಸರ್, ನನ್ನ ಹತ್ರ ಪೊಲೀಸ್ನವರು, ಶೋಭರಾಜ್ ಕಡೆಯವರು ನಿಮ್ಮನ್ನು ಹಿಡಿಯೋ ಕಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಾಖಿ ಯಾರೇ ಬಂದ್ರು ಸರಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನಿವತ್ತು ನನ್ನ ಪುಟ್ಟಿ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಳೇಬೇಕು. ಇಲ್ಲ ರೀ, ನಮ್ಮಣ್ಣ ಬಂದೇ ಬರ್ತಾನೆ. ನಾನ್ ರಾಖಿ ಕಟ್ತೀನಿ. ನೋಡಿದ್ರಾ, ನಾನು ಹೇಳಿಲ್ಲ, ನಮ್ಮಣ್ಣ ಬಂದೇ ಬಿಟ್ಟ. ಹೌದಾ? ಅಣ್ಣ ಯಾರು ಬೇಕಾಗಿತ್ತು? ರಘುವೀರ್ ಬೇಕಾಗಿತ್ತು. ಇದು ರಘುವೀರ್ ಮನೆ ಅಲ್ಲ. ಹಲೋ ಪೊಲೀಸ್. ರಘುವೀರಲ್ಲಿ ನನಗೆ ಗೊತ್ತಿಲ್ಲ. ಬೇಡ, ನಾನೇನು ಮಾಡಬೇಡ. ಎಲ್ಲಿದ್ದಾನವನು? ನಂಗೆ ಗೊತ್ತಿಲ್ಲ. ಎಲ್ಲಿರ್ತಾನವನು ಹೇಳು. ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳು ಹೇಳು, ಎಲ್ಲಿರ್ತಾನವನು? ಗೊತ್ತಿಲ್ಲ. ಕೊನೆ ಸಾರಿ ಕೇಳ್ತಾ ಇದ್ದೀನಿ, ಎಲ್ಲಿರ್ತಾನೋ ಹೇಳು. ಹೇಳಲ್ವಾ? ಹೇಳಲ್ಲ. ಅಯ್ಯೋ, ಅನ್ಯಾಯವಾಗ ಹುಡುಗಿನ ಸಾಯಿಸ್ತಿದ್ಯಲ್ಲೋ. ನಿಂತ್ಕೋ ಎಸಿಪಿ. ನಿನ್ನ ಕಣ್ಣಿಗ ರಘುವೀರ್ ಗಾಂಧಿ ತರ ಕಾಣ್ತಾನ? ಜನ ನೋಡಿದ್ರೆ ಯಾವನು ಸಾಕ್ಷಿ ಹೇಳಲ್ಲ, ನೀನ್ ನೋಡಿದ್ರೆ ಅರೆಸ್ಟ್ ಮಾಡಲ್ಲ. ಅವತ್ ನನ್ನ ತಮ್ಮನ್ ಮುಟ್ಟಾಗ ನೀನ್ ಎತ್ತು ಬಿಡ್ಬೇಕು ಅಂತಿದ್ದೆ, ಚಾನ್ಸ್ ಸಿಗ್ಲಿಲ್ಲ. ಆದ್ರೆ ಇವತ್ತು ನೀನಾ ನಾನ ಮಟಾಶ್.
ಪುಟ್ಟಿ 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 ಏನಮ್ಮ ಇದು ಏನಾಯ್ತಮ್ಮ ಪುಟ್ಟಿ ಮಾತಾಡಮ್ಮ ನಾನಮ್ಮ ನಿನ್ನ ರಘು ನಾನೆಷ್ಟು ಅದೃಷ್ಟಶಾಲಿ ಅಣ್ಣ. ನಿನ್ ಮಠದಲ್ಲಿ ಕೊನೆ ಉಸಿರು ಹಿಡಿತಾ ಇದ್ದೀನಿ. ಹೇಳ್ಬೇಡಮ್ಮ ಹೇಳ್ಬೇಡಮ್ಮ ನಿನ್ನ ಈ ಸ್ಥಿತಿಗೆ ಯಾರಮ್ಮ ಕಾರಣ ಯಾರ ಕಾರಣ ಭಾವ ಶೋಭರಾಜ್ ಅಣ್ಣ ನಾನು ಬದುಕೋದಿಲ್ಲ ಅಣ್ಣ. ನಾನು ಬದುಕೋಲ್ಲ. ನೀನ್ ಬಂದೇ ಬರ್ತೀಯಾ? ನಾನ್ ರಾಖಿ ಕಟ್ಬೇಕು ಅಂತ. ಇಲ್ಲಮ್ಮ ಇಲ್ಲಮ್ಮ ನಿನ್ ರಕ್ಷಣೆ ಮಾಡೋಕಾಗ್ತಾ ಇದ್ಮೇಲೆ ರಾಖಿ ಕಟ್ಸ್ಕೊಂಡು ಏನಮ್ಮ ಪ್ರಯೋಜನ ಏನಮ್ಮ ಜನ್ಮಕ್ಕೂ ನೀನೇ ನೀನೇ ಪುಟ್ಟಿ ಪುಟ್ಟಿ ವಿನಯನ ಕೊಲೆ ಮಾಡಿದ್ಯಾರು? ಗೊತ್ತಿಲ್ಲ. ವೇದವ್ಯಾಸ ಭಟ್ನ ಕೊಲೆ ಮಾಡಿದ್ಯಾರು? ಗೊತ್ತಿಲ್ಲ. ಹೇಳ್ತೀಯಲ್ವಾ? ಗೊತ್ತಿಲ್ಲ. ಹೇಳ್ತೀನಿ 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 ಕಾರ್ಪೊರೇಟರ್ ಭಟ್ರ ಕೊಲೆ ಮಾಡಿದ್ದು ನನ್ನ ಮಗ ದಯಾನಂದ ರಾವೆ. ಅದನ್ನ ನೋಡಿ ಸಾಕ್ಷಿ ವಿನಯನ ಮುಗಿಸಿದ್ದು ದಯಾನಂದ ರಾವೆ. ಎರಡು ಕೊಲೆಗೂ ಕಾರಣ ಆ ದಯಾನಂದ ರಾವೆ. ಕಾನ್ಸ್ಟೇಬಲ್ ಟ್ರೀಟ್ ಮಾಡಿ. ಯಾಕಕ್ಕ ಹಾಗೆ ನೋಡ್ತಾ ಇದೀಯಾ? ಆಶ್ಚರ್ಯ ಆಗ್ತಾ ಇದೀಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ರಘು, ಯಾಕೆ ಹೀಗೆ ಹುಚ್ಚಂಗಾಡ್ತಿದ್ಯಾ? ಅವತ್ತು ನೀನೇ ತಾನಕ್ಕ ಕೋರ್ಟ್ನಲ್ಲಿ ವಾದ ಮಾಡಿ ನಾನೊಬ್ಬ ಹುಚ್ಚ ಅಂತ ಪ್ರೂವ್ ಮಾಡಿದ್ದು. ಅದೇ ಹುಚ್ಚ ಅದೇ ಹುಚ್ಚ. ಯಾಕೆ ಇಲ್ಲಿಗೆ ಬಂದೆ? ನಾನಿಲ್ಲಿ ಯಾಕೆ ಬಂದೆ ಗೊತ್ತಾ? ಯಾವ ಗಂಡನ ನೀನು ಶ್ರೀರಾಮಚಂದ್ರ ಅಂತ ಭಾವಿಸಿದ್ಯೋ ಆ ಮನುಷ್ಯ ರಾಮ ಅಲ್ಲ, ಅವನೊಬ್ಬ ರಾಕ್ಷಸ. ಅವನೊಬ್ಬ ರಾಕ್ಷಸ ಅಂತ ಪ್ರೂವ್ ಮಾಡಕ್ಕೆ ಬಂದಿದ್ದೀನಿಯೋ? ನನ್ನ ಮುಸುರಲ್ಲಿ ಮುಸುರಾಗಿದ್ದ ನನ್ನ ತಂಗಿನ, ತಾಯಿ ಸಮಾನವಾಗಿದ್ದ ನನ್ನ ತಂಗಿನ ಪುಟ್ಟಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಅದಕ್ಕೆ ಕಾರಣ ಯಾರು ಗೊತ್ತಾ? ಯಾರು ಗೊತ್ತಾ? ಈ ನಿನ್ ಗಂಡ. ಪುಟ್ಟಿನ ಕೊಲ್ಲಿಲ್ಲ ಅಕ್ಕ. ನೀನೊಬ್ಬ ನತದೃಷ್ಟೆ. ಯಾಕಂದ್ರೆ
ಪ್ರತಿಯೊಂದು ಮನೆಯಲ್ಲೂ ಅಕ್ಕ ತಂಗಿರ ಮಾಂಗಲ್ಯ ಕಾಪಾಡಬೇಕಾದ್ದು ಅಣ್ಣ ತಮ್ಮಂದ್ರ ಕರ್ತವ್ಯ. ಆದ್ರೆ ನಮ್ಮ ಮನೆಯಲ್ಲಿ ಇವತ್ತಿದೆ ಕೋರ್ಟು. ನೀನೇ ಲಾಯರು, ನಾನೇ ಜಡ್ಜು, ನಿನ್ ಗಂಡನೇ ಅಪರಾಧಿ. ಜಡ್ಜ್ಮೆಂಟ್. ನಿನ್ ಕಾನೂನು ಪ್ರಕಾರ ನಿನ್ ಗಂಡನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀಯೋ ಆ ಶಿಕ್ಷೆ ಕೊಡಕ್ಕೆ ನಾನು ಸಿದ್ಧ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ನಿನ್ ಕಾನೂನಲ್ಲಿ ಇಂಥ ಚಂಡಾಲ್ ಸೂಳೆ ಮಗನಿಗೆ ಯಾವ ಶಿಕ್ಷೆ ಇಲ್ಲ ಅಂತ ನನಗೆ ಗೊತ್ತು. ಎಲ್ಲರೂ ಗಂಡ ಸತ್ ಮೇಲೆ ತಾಳಿ ಕೀಳ್ತಾರೆ, ಆದ್ರೆ ನಾನು ಬೇಡ ಬೇಡ ಬೇಡ. ಅಪ್ಪ ಅಮ್ಮ ಕಾನ್ಸ್ಟೇಬಲ್, ಏನಾಯ್ತು? ರಘುವೀರ್ ಸೋಮರಾಜನ ಎತ್ಕೊಂಡೋಗ್ಬಿಟ್ಟ ಸರ್.
ಎಷ್ಟೋ ತಂತ ಕಾಯ್ದಪ್ಪ, ಅವನು ಬರಲಿಲ್ಲ. ಮುಂದಿನ ಕೆಲಸ ಮುಗಿಸು. ಡಾಕ್ಟರ್, ರಘುವೀರ್ ಬರೋವರೆಗೂ ಈ ಸಂಸ್ಕಾರ ನಡಿಕೂಡ್ದು. ರಘುವೀರ್ 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 ಅವನ್ ಬರೋವರೆಗೂ ಕಾಯ್ತಾ ಕೂತ್ರೆ ಶವ ಕೊಳ್ತೋಗುತ್ತೆ ಅಷ್ಟೇ. ಬೇಡಿ ಡಾಕ್ಟರ್, ನನ್ನ ಮಾತು ಕೇಳಿ. ಬೇಡಿ ಡಾಕ್ಟರ್. ಸುವರ್ಣನ್ ಮಗನೇ, ಈ ಚಿತೆಗೆ ಬೆಂಕಿ ಇಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆಯಾ? ಈ ಚಿತೆ ಮೇಲಿರೋ ನನ್ನ ದೇವತೆ ಜೊತೆ ನಿನಗಾಗ್ಲಿ ನಿಮ್ಮ ಅಪ್ಪನಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳ ಬಾಂಧವ್ಯ ಏನೇ ಇದ್ರು ಈ ರಘು ಜೊತೆ ಅವಳ ನನ್ನ ತಂಗಿ, ನಾನವಳ ಅಣ್ಣ, ಅವಳ ನನ್ನ ತಾಯಿ, ನಾನವಳ. That's all. That's all. Hey! ಅಮ್ಮ ಪುಟ್ಟಿ, ನೋಡಮ್ಮ, ಕಣ್ಬಿಟ್ಟು ಒಂದೇ ಒಂದ್ಸಲ ನೋಡಮ್ಮ. ನೋಡು, ನೋಡಮ್ಮ. ಪುಟ್ಟಿ, ನಿನ್ನ ಈ ಸ್ಥಿತಿಗೆ ತಂದ ರಾಕ್ಷಸನ ಹೇಳ್ಕೊಂಡು ಬಂದಿದ್ದೀನಿ. ಆ ಪಾಪಿ ನೀನು ಯಾವ ಕೈಯಿಂದ ಸಾಯಿಸಿದ್ನು, ಆ ಕೈಯನ್ನು ಆ ಕೈಯನ್ನ ಮುರಿದಾಗ್ಬಿಟ್ಟೆ. ಪುಟಿ, ನಿನ್ನ ಆ ಕಾಲಿಂದ ಒದ್ದವಲ್ಲ, ಆ ಕಾಲನ್ನ ಇನ್ಸ್ಪೆಕ್ಟರ್, ಡೋಂಟ್ ಮೂವ್. ಐ ಸೆಡ್ ಡೋಂಟ್ ಮೂವ್. ನಿನ್ ಸಂಸ್ಕಾರ ಮಾಡೋಕ್ ಮುಂಚೆ ಇವನನ್ನ ಸಾಯಿಸಬೇಕು ಅನ್ಕೊಂಡಿದ್ದೆ. ಈಗ ನಿನ್ ಮುಂದೆ ಇವನ್ನ ಪ್ಲೀಸ್ ಡೋಂಟ್ ಕಿಲ್ ಹಿಮ್. ಸಾಯಿ. ಹಿಟ್ಲರ್ ಸಾಹೇಬ್ರೆ, ಇವತ್ತು ಹುಚ್ಚು ಬಿಟ್ಟೋಯ್ತು. ನನಗಲ್ಲ, ಈ ಸಮಾಜಕ್ಕೆ ಹಿಡಿದಿದ್ದ ಹುಚ್ಚು. ಅಪ್ಪ, ನೀನು ಹುಚ್ಚ ಅಲ್ಲಪ್ಪ, ಹುಚ್ಚ ಅಲ್ಲ. ನಿನ್ನ ಹುಚ್ಚು ಮಾಡಿದವ್ರು ನಾವಪ್ಪ, ನಾವು. ನಿನ್ನ ನಾನಾಥರಾಗಿ ಮಾಡಿಬಿಟ್ಟೆ. ಸಾರಿ ಕಡು. ACP ಸಾಹೇಬ್ರೆ, ಈಗ ನನ್ನ ಅರೆಸ್ಟ್ ಮಾಡಿ. Mama, I am also sorry. ನನಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ಯು ಆರ್ ರೈಟ್, ಯು ಆರ್ ರೈಟ್. ಈ ಧೈರ್ಯ ಬೇಕು, ಈ ಧೈರ್ಯ ಬೇಕು. ಇವತ್ತು
ಸಮಾಜದಲ್ಲಿ ಬದುಕಬೇಕಾದ್ರೆ ಈ ಧೈರ್ಯ ಬೇಕು, ಈ ಧೈರ್ಯ ಬೇಕಪ್ಪ, ಈ ಧೈರ್ಯ ಬೇಕು. ಪುಟಿ, ನಾನು ಪುಟಿ, ದೀಪು ರಘುವೀರ್